गुरुब्रह्मा गुरुविष्णु गुरुर्देवो महेश्वरः गुरु साक्षात् परब्रह्म तस्मै श्री गुरवे नमः। शुक्लांबरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। सर्वमंगलमांगल्ये शिवे सर्वार्थसाधिके शरण्ये त्र्यंबके गौरी नारायणि नमोस्तुते। श्री गुरुभ्यो नमः। हरि ಓಂ। ನಮಸ್ತೆ ಪ್ರಿಯ ವೀಕ್ಷಕರೇ, ಎಲ್ಲರಿಗೂ ಸಹ ನಮ್ಮ ಚಾನೆಲ್ನ ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಈ ದಿನ ನಿಮಗೆ ಭಗವಂತ ಒಳ್ಳೆಯ ಆರೋಗ್ಯ, ಆಯುಷ್ಯ ಹಾಗೂ ಒಳ್ಳೆಯ ಭಾಗ್ಯವನ್ನು, ಐಶ್ವರ್ಯವನ್ನು, ಯೋಗ ಭಾಗ್ಯಗಳನ್ನು ಭಗವಂತ ಅನುಗ್ರಹಿಸಲಿ ಎಂದು ದೇವರ ಭಗವಂತನ ಚರಣ ಕಮಲಗಳಲ್ಲಿ ಪ್ರಾರ್ಥಿಸುತ್ತಾ, ಈ ದಿನದ ದ್ವಾದಶ ರಾಶಿಗಳ ಫಲ ಹೇಗಿರಲಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ಈ ದಿನದ ಪಂಚಾಂಗ ಶ್ರವಣ. ಈ ದಿನ ತಾರೀಕು 27 ಜುಲೈ 2026 ಸೋಮವಾರ. ಈ ದಿನ ಶ್ರೀ ಪರಾಭವನಾಮ ಸಂವತ್ಸರ, ದಕ್ಷಿಣಾಯನ, ಗ್ರೀಷ್ಮ ಋತು, ಆಷಾಢ ಮಾಸ, ಶುಕ್ಲ ಪಕ್ಷ. ಈ ದಿನ ಸೂರ್ಯೋದಯ ಬೆಳಗ್ಗೆ 5 ಗಂಟೆ 57 ನಿಮಿಷಕ್ಕೆ, ಸೂರ್ಯಾಸ್ತ ಸಂಜೆ 6 ಗಂಟೆ 47 ನಿಮಿಷಕ್ಕೆ. ಈ ದಿನ ತ್ರಯೋದಶಿ ತಿಥಿ ಹಾಗೂ ಮೂಲಾ ನಕ್ಷತ್ರ, ವೈಧೃತಿ ಯೋಗ, ತೈತಿಲಕರಣ. ಈ ದಿನ ದುರ್ಮುಹೂರ್ತ ಮಧ್ಯಾಹ್ನ 12 ಗಂಟೆ 48 ನಿಮಿಷದಿಂದ 1 ಗಂಟೆ 39 ನಿಮಿಷದವರೆಗೆ. ಈ ದಿನದ ರಾಹುಕಾಲ ಬೆಳಗ್ಗೆ 7 ಗಂಟೆ 33 ನಿಮಿಷದಿಂದ ಬೆಳಗ್ಗೆ 9 ಗಂಟೆ 10 ನಿಮಿಷದವರೆಗೆ. ಈ ದಿನದ ಯಮಗಂಡ ಕಾಲ ಬೆಳಗ್ಗೆ 10 ಗಂಟೆ 46 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 22 ನಿಮಿಷದವರೆಗೆ. ಈ ದಿನದ ಗುಳಿಕ ಕಾಲ ಮಧ್ಯಾಹ್ನ 1 ಗಂಟೆ 58 ನಿಮಿಷದಿಂದ 3 ಗಂಟೆ 35 ನಿಮಿಷದವರೆಗೆ. ಈ ದಿನದ ಬ್ರಹ್ಮ ಮುಹೂರ್ತ ಬೆಳಗ್ಗೆ 4 ಗಂಟೆ 21 ನಿಮಿಷದಿಂದ ಬೆಳಗ್ಗೆ 5 ಗಂಟೆ 9 ನಿಮಿಷದವರೆಗೆ. ಈ ದಿನದ ಅಭಿಜಿತ್ ಲಗ್ನದ ಮುಹೂರ್ತ ಮಧ್ಯಾಹ್ನ 11 ಗಂಟೆ 56 ನಿಮಿಷದಿಂದ 12 ಗಂಟೆ 48 ನಿಮಿಷದವರೆಗೆ ಅಭಿಜಿತ್ ಲಗ್ನದ ಮುಹೂರ್ತವಿರತಕ್ಕಂಥ ದಿನ. ಸ್ನೇಹಿತರೆ, ಇವಿಷ್ಟು ಈ ದಿನದ ಪಂಚಾಂಗ ಶ್ರವಣ. ಈ ದಿನದ ದಿನ ವಿಶೇಷತೆ ಮಂಗಲ ತ್ರಯೋದಶಿ ಇರತಕ್ಕಂಥ ದಿನ. ಸ್ನೇಹಿತರೆ, ಈ ದಿನದ ಈ ಪಂಚಾಂಗ ಫಲದಿಂದಾಗಿ ನಿಮಗೆಲ್ಲರಿಗೂ ಶುಭವಾಗಲಿ. ಇನ್ನು ದ್ವಾದಶ ರಾಶಿಗಳ ಫಲಾಫಲ ಹೇಗಿರಲಿದೆ ಎಂಬುದನ್ನು ನೋಡೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಇಂದು ಸೋಮವಾರದ ಗ್ರಹಗತಿಗಳು ಅತ್ಯಂತ ಶಾಂತಿಯುತ, ಮಾನಸಿಕ ತೃಪ್ತಿ ಹಾಗೂ ನೂತನ ಉಲ್ಲಾಸವನ್ನು ನೀಡಲಿದೆ. ನಿಮ್ಮ ರಾಶಿಯಾಧಿಪತಿ ಮಂಗಳ ಹಾಗೂ ವಿಶೇಷವಾದಂತಹ ಚಂದ್ರದೇವನ ಶುಭ ಪ್ರಭಾವದಿಂದಾಗಿ ಮನಸ್ಸಿನಲ್ಲಿ ಧನಾತ್ಮಕ ಚಿಂತನೆಗಳು ಕೈಗೂಡಲಿದೆ. ವಾರದ ಆರಂಭದ ದಿನವಾದ್ದರಿಂದ ಹೊಸ ಕೆಲಸಗಳನ್ನು ಪ್ರಾರಂಭಿಸಲು, ಪ್ರಮುಖ ನಿರ್ಧಾರಗಳನ್ನು ಕೈಗೊಳ್ಳಲು ಹಾಗೂ ಕುಟುಂಬದವರೊಂದಿಗೆ ಸೌಹಾರ್ದತೆಯಿಂದ ಇರಲು ಇಂದು ಅತ್ಯುತ್ತಮವಾದಂತಹ ದಿನ. ಇನ್ನು ಈ ದಿನ ಉದ್ಯೋಗಿಗಳಿಗೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನೂತನ ಯೋಜನೆಗಳಿಗೆ ಚಾಲನೆ ನೀಡುವಂತಹ ದಿನ. ಕಚೇರಿಯಲ್ಲಿ ಸಹೋದ್ಯೋಗಿಗಳು ಹಾಗೂ ಮೇಲಧಿಕಾರಿಗಳ ಸಂಪೂರ್ಣ ಬೆಂಬಲ ಲಭಿಸಲಿದೆ. ಸಾರ್ವಜನಿಕ ಸಂಪರ್ಕ, ಆಡಳಿತ ಹಾಗೂ ರಿಯಲ್ ಎಸ್ಟೇಟ್, ಸೇವಾ ವಲಯ ಹಾಗೂ ತಾಂತ್ರಿಕ ರಂಗದಲ್ಲಿರುವವರಿಗೆ ಯಶಸ್ವಿದಾಯಕವಾದಂತಹ ದಿನ. ಉದ್ಯಮದಲ್ಲಿ ಉತ್ತಮ ಧನ ಲಾಭ ಹಾಗೂ ಸ್ಥಿರತೆ ಕಂಡುಬರತಕ್ಕಂಥ ದಿನ. ಜಲ ಸಂಬಂಧಿತ ಉತ್ಪನ್ನಗಳು, ಹಾಲಿನ ಉತ್ಪನ್ನಗಳು ಹಾಗೂ ಕೃಷಿ ಆಹಾರ ಪದಾರ್ಥಗಳು ಹಾಗೂ ಗೃಹ ಉಪಯೋಗಿ ವಸ್ತುಗಳ ವ್ಯಾಪಾರಿಗಳಿಗೆ ಭರ್ಜರಿ ವಹಿವಾಟು ನಡೆಯುವಂಥ ದಿನ. ಈ ದಿನ ಆರ್ಥಿಕ ಪರಿಸ್ಥಿತಿ ಬಲವಾಗಿದ್ದರಿಂದ ನಾನಾ ಮೂಲಗಳಿಂದ ಧನಾಗಮನವಾಗುವ ಯೋಗವಿದೆ. ಹಳೆಯ ಬಾಕಿಯ ಹಣ, ನಿಮಗೆ ಸಾಲವಾಗಿ ನೀಡಿದ್ದಂತಹ ಹಣ ಮರಳಿ ಕೈ ಸೇರುವಂಥ ಒಂದು ಯೋಗವಿದೆ. ಗೃಹ ಉಪಯೋಗಿ ವಸ್ತುಗಳ ಖರೀದಿ ಅಥವಾ ಕುಟುಂಬಕ್ಕೆ ಅವಶ್ಯಕತೆಗಳಿಗೆ ಅನುಗುಣವಾಗಿ ಹಣ ವಿನಿಯೋಗವಾಗುವಂತಹ ದಿನ. ಕುಟುಂಬದಲ್ಲಿ ಅತ್ಯಂತ ಸಂತಸ ಹಾಗೂ ಶಾಂತಿಯ ವಾತಾವರಣವಿರಲಿದೆ. ತಾಯಿಯವರ ಒಂದು ಸಂಪೂರ್ಣ ಬೆಂಬಲ ಹಾಗೂ ಆಶೀರ್ವಾದ ಲಭಿಸಲಿದೆ. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಪ್ರೀತಿ, ಗೌರವ ಹಾಗೂ ಅನ್ಯೋನ್ಯತೆ ಹೆಚ್ಚಾಗುವಂಥ ದಿನ. ಪ್ರೇಮಿಗಳಿಗೆ ಈ ದಿನ ಒಂದು ಸಂತೋಷಕರವಾಗಿದ್ದು ಮಧುರ ಕ್ಷಣಗಳನ್ನು ಹಂಚಿಕೊಳ್ಳುವಂಥ ದಿನ. ಇನ್ನು ಈ ದಿನದ ಆರೋಗ್ಯವು ಅತ್ಯುತ್ತಮವಾಗಿದ್ದು
ದೈಹಿಕವಾಗಿ ಅಪಾರ ಚೈತನ್ಯ ಮತ್ತು ಮಾನಸಿಕವಾಗಿ ನಿರಾಳತೆಯನ್ನು ಅನುಭವಿಸುವಂಥ ದಿನ. ಸರಿಯಾದ ಸಮಯಕ್ಕೆ ಆಹಾರ ಸೇವನೆ ಹಾಗೂ ಲಘು ವ್ಯಾಯಾಮ ನಿಮ್ಮ ಲವಲವಿಕೆಯನ್ನು ಹೆಚ್ಚಿಸಲಿದೆ. ಕೃಷಿಕರಿಗೆ ಇಂದಿನ ದಿನ ಅತ್ಯಂತ ಶುಭಕರವಾಗಿರಲಿದೆ. ನೀರಾವರಿ ಆಧಾರಿತ ಬೆಳೆಗಳಿಂದ ಲಾಭ ಉಂಟಾಗಲಿದೆ. ತರಕಾರಿ, ಹಣ್ಣು ಹಾಗೂ ಧಾನ್ಯಗಳನ್ನು ಬೆಳೆಯುವ ರೈತರಿಗೆ ಮಾರುಕಟ್ಟೆಯಲ್ಲಿ ಉತ್ತಮ ಧಾರಣೆ ದೊರೆಯುವಂಥ ದಿನ. ಜಮೀನಿನ ನೀರಾವರಿ ಅಭಿವೃದ್ಧಿ ಕೆಲಸಗಳಿಗೆ ಈ ದಿನ ಸೂಕ್ತವಾದಂಥ ದಿನ. ವಿದ್ಯಾರ್ಥಿಗಳಿಗೆ ಅಭ್ಯಾಸದಲ್ಲಿ ಏಕಾಗ್ರತೆ ಹಾಗೂ ಗ್ರಹಣ ಶಕ್ತಿ ಹೆಚ್ಚಾಗುವಂಥ ದಿನ. ಪರೀಕ್ಷಾ ತಯಾರಿಯಲ್ಲಿರುವ ಮೇಷ ರಾಶಿಯ ವಿದ್ಯಾರ್ಥಿಗಳಿಗೆ ನಿಮ್ಮ ಶ್ರಮಕ್ಕೆ ಅನುಗುಣವಾದಂತಹ ಒಂದು ಶ್ರೇಷ್ಠ ಫಲಿತಾಂಶವನ್ನು ಪಡೆಯಲಿದ್ದೀರಿ. ಇಂದಿನ ದಿನದ ಧನಾತ್ಮಕ ಶಕ್ತಿಯನ್ನು ವಾರದ ಪ್ರಮುಖ ದಿನವಾದ್ದರಿಂದ ಅದನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳಿ. ಈ ದಿನ ಸಣ್ಣ ಪುಟ್ಟ ವಿಚಾರಗಳಿಗೆ ಭಾವೋದ್ವೇಗಕ್ಕೆ ಒಳಗಾಗಬೇಡಿ. ತಾಳ್ಮೆಯಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಒಳ್ಳೆಯದು. ಈ ದಿನ ಸೋಮವಾರವಾದ್ದರಿಂದ ಬೆಳಗ್ಗೆ ಈಶ್ವರ ದೇವರಿಗೆ ಹಾಲಿನ ಅಭಿಷೇಕ ಮಾಡುವಂಥದ್ದು ಹಾಗೂ ಶಿವದೇವರ ಪಂಚಾಕ್ಷರಿ ಮಂತ್ರ ನಮಃ ಶಿವಾಯ ಎಂಬ ಮಂತ್ರವನ್ನು ಜಪ ಮಾಡಿ ಹಾಗೂ ಶಾಂತಿ ಮತ್ತು ಒಂದು ಯಶಸ್ಸು ನಿಮ್ಮ ಇಮ್ಮಡಿಗೊಳಿಸಲಿದೆ. ಈ ದಿನದ ನಿಮ್ಮ ಶುಭ ಸಂಖ್ಯೆ 9, ಶುಭ ಬಣ್ಣ ಕೆಂಪು ಬಣ್ಣ, ಶುಭ ಮಂತ್ರ ಓಂ ಸೋಮಾಯ ನಮಃ ಎಂಬ ಮಂತ್ರವನ್ನು 28 ಬಾರಿ ಜಪ ಮಾಡಿ ಶುಭವಾಗಲಿ. ವೃಷಭ ರಾಶಿಯವರಿಗೆ ಇಂದು ಸೋಮವಾರದ ಗ್ರಹಗತಿಗಳು ಅತ್ಯಂತ ಶುಭಕರವಾಗಿದ್ದು ಕೌಟುಂಬಿಕ ಸೌಮ್ಯ ಹಾಗೂ ಆರ್ಥಿಕ ಭದ್ರತೆಯನ್ನು ನೀಡಲಿದೆ. ನಿಮ್ಮ ರಾಶಿಯಾಧಿಪತಿ ಶುಕ್ರ ಹಾಗೂ ಚಂದ್ರದೇವನ ಒಂದು ಶುಭ ಪ್ರಭಾವದಿಂದಾಗಿ ನಿಮ್ಮ ಮನಸ್ಸಿನಲ್ಲಿ ದಿನ ಪ್ರಸನ್ನತೆ ಹಾಗೂ ಸೃಜನಶೀಲತೆ ಹೆಚ್ಚಾಗಲಿದೆ. ವಾರದ ಆರಂಭದಲ್ಲಿ ಮನಸ್ಸಿಗೆ ಇಷ್ಟವಾದ ಕೆಲಸಗಳು ನೆರವೇರಿ ಉತ್ಸಾಹ ಮೂಡುವಂಥ ದಿನ. ಕಲಾತ್ಮಕ ಹಾಗೂ ಸೌಂದರ್ಯವರ್ಧಕ ವಿಚಾರಗಳಲ್ಲಿ ಹೆಚ್ಚಿನ ಆಸಕ್ತಿ ವಹಿಸಿಕೊಳ್ಳುವಂಥ ದಿನ. ಕಾರ್ಯಕ್ಷೇತ್ರದಲ್ಲಿ ವಾತಾವರಣವು ಶಾಂತಿಯುತ ಹಾಗೂ ಅನುಕೂಲಕರವಾಗಿರಲಿದೆ. ನಿಮ್ಮ ಶಾಂತ ಸ್ವಭಾವ ಮತ್ತು ದಕ್ಷತೆಗೆ ಮೇಲಧಿಕಾರಿಗಳಿಂದ ಮೆಚ್ಚುಗೆ ದೊರೆಯಲಿದೆ. ಕಲೆ, ವಿನ್ಯಾಸ, ಹೋಟೆಲ್ ಉದ್ಯಮ, ಸೌಂದರ್ಯ ಹಾಗೂ ಪ್ರಸಾಧನ ರಂಗ ಹಾಗೂ ಹಣಕಾಸು ಕ್ಷೇತ್ರದಲ್ಲಿರ್ತಕ್ಕಂಥವರಿಗೆ ಭರ್ಜರಿ ಪ್ರಗತಿ ಕಂಡುಬರುವಂಥ ದಿನ. ಇನ್ನು ಇದರಿಂದ ನಿಮ್ಮ ಉದ್ಯಮದಲ್ಲಿ ಲಾಭದಾಯಕ ವಹಿವಾಟುಗಳು ನಡೆಯಲಿದೆ. ವಸ್ತ್ರದ ವ್ಯಾಪಾರ, ಆಭರಣಗಳು, ಸೌಂದರ್ಯವರ್ಧಕಗಳು, ಹಾಲಿನ ಉತ್ಪನ್ನಗಳು, ಸುಗಂಧ ದ್ರವ್ಯಗಳು ಹಾಗೂ ಸಿದ್ಧ ಉಡುಪುಗಳ ವ್ಯಾಪಾರಿಗಳಿಗೆ ಆಕರ್ಷಕ ಧನ ಲಾಭ ಸಿಗಲಿದೆ. ಹೊಸ ಗ್ರಾಹಕರ ಸಂಪರ್ಕ ಬೆಳೆಯುವಂಥ ದಿನ. ಈ ದಿನದ ನಿಮ್ಮ ಆರ್ಥಿಕ ಪರಿಸ್ಥಿತಿ ಬಲವಾಗಿರಲಿದೆ. ಆದಾಯದ ಹೊಸ ಮೂಲಗಳು ಗೋಚರಿಸಿಕೊಳ್ಳುವಂಥ ದಿನ. ಕೌಟುಂಬಿಕ ಸೌಕರ್ಯಗಳು, ಗೃಹಾಲಂಕಾರ ವಸ್ತುಗಳ ಖರೀದಿ ಅಥವಾ ಆಸ್ತಿ ಸಂಬಂಧಿತ ವಿಚಾರಗಳಲ್ಲಿ ಹೂಡಿಕೆ ಮಾಡಲು ಧನ ವಿನಿಯೋಗ ಮಾಡಲಿದ್ದೀರಿ. ಉಳಿತಾಯ ಯೋಜನೆಯಲ್ಲೂ ಪ್ರಗತಿ ಕಂಡುಬರುವಂಥ ದಿನ. ಇನ್ನು ಕುಟುಂಬದಲ್ಲಿ ಒಂದು ಸಂತೋಷಮಯ ಹಾಗೂ ಪ್ರೀತಿಪೂರ್ವಕ ವಾತಾವರಣವಿರಲಿದೆ. ತಾಯಿಯವರ ಕಡೆಯಿಂದ ಸಂತಸದ ಸುದ್ದಿ ಅಥವಾ ಬೆಂಬಲ ಲಭಿಸಲಿದೆ. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಅನ್ಯೋನ್ಯತೆ ಹಾಗೂ ಮಧುರತೆಯನ್ನು ಕಾಯ್ದುಕೊಳ್ಳುವಂಥ ದಿನ. ಪ್ರೇಮಿಗಳಿಗೆ ಈ ದಿನ ಅತ್ಯಂತ ಸುಂದರವಾಗಿದ್ದು ಒಟ್ಟಿಗೆ ಸಂತೋಷದ ಸಮಯವನ್ನು ಕಳೆಯುವಂಥ ದಿನ. ಆರೋಗ್ಯವು ಅತ್ಯುತ್ತಮವಾಗಿರಲಿದೆ. ಶಾರೀರಿಕ ಚೈತನ್ಯ ಮತ್ತು ಮಾನಸಿಕವಾದಂತಹ ತೃಪ್ತಿಯನ್ನು ಅನುಭವಿಸುವಂಥ ದಿನ. ಸರಿಯಾದ ಆಹಾರ ಕ್ರಮ ಹಾಗೂ ಸೌಮ್ಯ ಜೀವನ ಶೈಲಿ ನಿಮ್ಮ ಕಾಂತಿಯನ್ನು ವೃದ್ಧಿಸಲಿದೆ. ಈ ದಿನದ ನಿಮ್ಮ ಕೃಷಿಕರಿಗೆ ಇಂದಿನ ದಿನ ಅತ್ಯಂತ ಅನುಕೂಲಕರವಾದಂಥ ದಿನ. ಹೂವು, ಹಣ್ಣು, ತರಕಾರಿ ಹಾಗೂ ನೀರಾವರಿ ಆಧಾರಿತ ಬೆಳೆಗಳನ್ನು ಬೆಳೆಯುವ ರೈತರಿಗೆ ಮಾರುಕಟ್ಟೆಯಲ್ಲಿ ಭರ್ಜರಿ ಧಾರಣೆ ಸಿಗಲಿದೆ. ಹೈನುಗಾರಿಕೆ ಮಾಡುವವರಿಗೆ ವಿಶೇಷ ಲಾಭ ದೊರೆಯುವಂಥ ದಿನ. ವಿದ್ಯಾರ್ಥಿಗಳಿಗೆ ಅಧ್ಯಯನದಲ್ಲಿ ಏಕಾಗ್ರತೆ ಉತ್ತಮವಾಗಿರಲಿದೆ. ಸೃಜನಶೀಲ ವಿಚಾರಗಳು, ಕಲಾ ವಿಭಾಗ, ಫ್ಯಾಷನ್ ವಿಭಾಗ, ಸಂಗೀತ ಹಾಗೂ ವಾಣಿಜ್ಯ ಕಲಿಯುತ್ತಿರುವ ವೃಷಭ ರಾಶಿಯ ವಿದ್ಯಾರ್ಥಿಗಳು ಇದನ್ನ ಅಭ್ಯಾಸದಲ್ಲಿ ಮುಂಚೂಣಿಯಲ್ಲಿರುವಂಥ ದಿನ. ಇನ್ನು ಈ ದಿನ ನೀವು ವಾರದ ಆರಂಭದಲ್ಲಿ ದೊರೆಯುವ ಶುಭ ಅವಕಾಶಗಳನ್ನು ಸರಿಯಾಗಿ ಬಳಸಿಕೊಂಡು ಮುಂದಿನ ದಿನಗಳ ಯೋಚನೆ ಮಾಡುವುದು ಒಳ್ಳೆಯದು. ಈ ದಿನ ಸೋಮವಾರವಾದ್ದರಿಂದ ಬೆಳಗ್ಗೆ ಶಿವಲಿಂಗಕ್ಕೆ ಜಲಾಭಿಷೇಕವನ್ನು ಮಾಡಿಸಿಕೊಳ್ಳಿ, ರುದ್ರಾಭಿಷೇಕವನ್ನು ಮಾಡಿ ಹಾಗೂ ವಿಶೇಷವಾಗಿ ಧನಾತ್ಮಕ ಶಕ್ತಿಯನ್ನು ಹೆಚ್ಚಿಸಿ ಸಕಲ ಒಂದು ಮಂತ್ರಗಳನ್ನು ವಿಶೇಷವಾಗಿ ಪಠಿಸುವುದರಿಂದಲೂ ಶುಭ ಫಲಗಳು ದೊರಕಲಿದೆ.
ಈ ದಿನದ ನಿಮ್ಮ ಶುಭ ಸಂಖ್ಯೆ 6, ಶುಭ ಬಣ್ಣ ಬಿಳಿಯ ಬಣ್ಣ, ಶುಭ ಮಂತ್ರ ಓಂ ಸೋಮಾಯ ನಮಃ. ಸ್ನೇಹಿತರೆ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಶುಭವಾಗಲಿ. ಮಿಥುನ ರಾಶಿಯವರಿಗೆ ಇಂದು ಸೋಮವಾರದ ಗ್ರಹಗತಿಗಳು ಅತ್ಯಂತ ಸಕ್ರಿಯ, ಚುರುಕುತನ ಹಾಗೂ ವಿಶೇಷವಾಗಿ ಸಂವಹನದಿಂದ ಕೂಡಿರುವ ಪ್ರಗತಿದಾಯಕ ದಿನವನ್ನು ನಿಮಗೆ ನೀಡಲಿದೆ. ರಾಶ್ಯಾಧಿಪತಿ ಬುಧ ಹಾಗೂ ವಿಶೇಷವಾಗಿ ಚಂದ್ರನ ಪ್ರಭಾವದಿಂದಾಗಿ ನಿಮ್ಮ ಯೋಚನಾ ಶಕ್ತಿ ವಿಸ್ತಾರಗೊಳ್ಳಲಿದ್ದು, ಕಾರ್ಯಕ್ಷೇತ್ರದಲ್ಲಿ ನೂತನ ತಂತ್ರಗಳನ್ನು ಅಳವಡಿಸಿಕೊಳ್ಳಲಿದ್ದೀರಿ. ವಾರದ ಆರಂಭದಲ್ಲಿ ನಿಮ್ಮ ಬದ್ಧತೆ ಹಾಗೂ ಕೌಶಲ್ಯದಿಂದ ಬಾಕಿ ಉಳಿದಿದ್ದ ಪ್ರಮುಖ ಕೆಲಸಗಳನ್ನು ಪೂರ್ಣಗೊಳಿಸಿ ಸಮಾಧಾನ ಪಡೆಯುವಂಥ ದಿನ. ಇನ್ನು ಈ ದಿನದ ನಿಮ್ಮ ವೃತ್ತಿ ಮತ್ತು ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ನಿಮ್ಮ ಮಾತು ಮತ್ತು ಚತುರತೆಗೆ ಹಿರಿಯ ಅಧಿಕಾರಿಗಳಿಂದ ಶ್ಲಾಘನೆ ಸಿಗಲಿದೆ. ಹೊಸ ಒಪ್ಪಂದಗಳು, ಮಾತುಕತೆಗಳು ಹಾಗೂ ಸಭೆಗಳಲ್ಲಿ ಯಶಸ್ಸು ನಿಮ್ಮದಾಗಲಿದೆ. ಮಾಧ್ಯಮ, ಬರವಣಿಗೆ, IT, ಸಾಫ್ಟ್ವೇರ್, ಮಾರ್ಕೆಟಿಂಗ್ ಹಾಗೂ ಸಂವಹನ ರಂಗದಲ್ಲಿರುವ ಅತ್ಯಂತ ಒಂದು ಸಾಫಲ್ಯ ದಿನವಾಗಲಿದೆ. ವ್ಯವಹಾರದಲ್ಲಿ ನೂತನ ಗ್ರಾಹಕರ ಸಂಪರ್ಕ ಬೆಳೆಯಲಿದ್ದು, ಭರ್ಜರಿ ವಹಿವಾಟು ನಡೆಯಲಿದೆ. ಮುದ್ರಣ, ಲೇಖನ ಸಾಮಗ್ರಿಗಳು ಹಾಗೂ ಏಜೆನ್ಸಿಗಳು, ಡಿಜಿಟಲ್ ಮಾರ್ಕೆಟಿಂಗ್ ಹಾಗೂ ಕಮಿಷನ್ ಆಧಾರಿತ ವ್ಯವಹಾರ ಮಾಡುವವರಿಗೆ ಆಕರ್ಷಕ ಧನ ಲಾಭ ಸಿಗುವಂಥ ದಿನವಾಗಲಿದೆ. ಇನ್ನು ಈ ದಿನದ ನಿಮ್ಮ ಆರ್ಥಿಕ ಸ್ಥಿತಿಯು ಸಮಾಧಾನಕರವಾಗಿದ್ದು ಬಲಗೊಳ್ಳುವಂಥ ಯೋಗಗಳಿದೆ. ಬುದ್ಧಿವಂತಿಕೆಯಿಂದ ಮಾಡಿದ ವಿಶೇಷವಾದಂತಹ ಒಂದು ಕೆಲಸ ಕಾರ್ಯಗಳು, ಹಳೆಯ ವ್ಯವಹಾರಗಳಿಂದಲೂ ಧನ ಆಗಮನವಾಗುವ ಯೋಗವಿದೆ. ಕಿರು ಪ್ರಯಾಣಗಳು, ತಾಂತ್ರಿಕ ಉಪಕರಣಗಳು ಹಾಗೂ ಜ್ಞಾನಾರ್ಜನೆಯ ಕೋರ್ಸ್ಗಳಿಗಾಗಿ ಅತ್ಯಂತ ಧನ ವಿನಿಯೋಗ ಮಾಡುವಂಥ ದಿನ. ಇನ್ನು ಈ ದಿನ ಕುಟುಂಬದಲ್ಲಿ ವಿಶೇಷವಾದಂಥ ಒಂದು ಹರ್ಷದಾಯಕವಾದಂತಹ ಹಾಗೂ ಆಹ್ಲಾದಕರವಾದಂಥ ವಾತಾವರಣವಿರಲಿದೆ. ಸಹೋದರ ಸಹೋದರಿಯರೊಡನೆ ಬಾಂಧವ್ಯ ಗಟ್ಟಿಗೊಳ್ಳಲಿದೆ. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಅನ್ಯೋನ್ಯತೆ ಮತ್ತು ಮಧುರ ಸಂವಹನ ಇರಲಿದೆ. ಪ್ರೇಮಿಗಳಿಗೆ ಈ ದಿನವು ಸೌಹಾರ್ದಯುತವಾಗಿದ್ದು ಒಟ್ಟಿಗೆ ಸಂತೋಷದ ಸಮಯವನ್ನು ಕಳೆಯುವ ಯೋಗವಿದೆ. ಈ ದಿನದ ನಿಮ್ಮ ಆರೋಗ್ಯ ಉತ್ತಮವಾಗಿದ್ದು ದೈಹಿಕ ಚುರುಕುತನ ಹಾಗೂ ಮಾನಸಿಕವಾಗಿ ಉತ್ಸಾಹವನ್ನು ಅನುಭವಿಸಲಿದ್ದೀರಿ. ಸರಿಯಾದ ಸಮಯಕ್ಕೆ ಲಘು ಆಹಾರ ಸೇವನೆ ಹಾಗೂ ಪ್ರಾಣಾಯಾಮ ಮಾಡುವುದರಿಂದ ಚೈತನ್ಯ ಕಾಯ್ದುಕೊಳ್ಳಬಹುದು. ಇನ್ನು ಇದರಿಂದ ಕೃಷಿಕರಿಗೆ ಇಂದಿನ ದಿನ ಅನುಕೂಲಕರವಾಗಿರಲಿದೆ. ವಾಣಿಜ್ಯ ಬೆಳೆಗಳು, ತರಕಾರಿ ಹಾಗೂ ಅಲ್ಪಾವಧಿ ಧಾನ್ಯಗಳನ್ನು ಬೆಳೆಯುವ ರೈತರಿಗೆ ಮಾರುಕಟ್ಟೆಯಲ್ಲಿ ಸೂಕ್ತ ಧಾರಣೆ ದೊರೆಯಲಿದೆ. ಜಮೀನಿನ ಕೆಲಸಗಳಿಗೆ ಆಧುನಿಕ ತಂತ್ರಜ್ಞಾನ ಬಳಸಲು ದಿನ ಸೂಕ್ತವಾಗಿರಲಿದೆ. ಇನ್ನು ಈ ದಿನದ ವಿದ್ಯಾರ್ಥಿಗಳಿಗೆ ಕಚೇರಿಯಲ್ಲಿ ಗ್ರಹಣ ಶಕ್ತಿ ಹಾಗೂ ಏಕಾಗ್ರತೆ ದುಪ್ಪಟ್ಟಾಗಲಿದೆ. ಗಣಿತ, ವಿಜ್ಞಾನ ಹಾಗೂ ಭಾಷಾ ವಿಷಯಗಳು ಅತ್ಯಂತ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸುತ್ತಿರುವ ಮಿಥುನ ರಾಶಿಯ ವಿದ್ಯಾರ್ಥಿಗಳು ಉತ್ತಮ ಪ್ರಗತಿಯನ್ನು ಕಾಣುವ ಯೋಗವಿದೆ. ಇಂದು ಒಂದೇ ಸಮಯದಲ್ಲಿ ಅನೇಕ ಕೆಲಸಗಳಿಗೆ ಕೈ ಹಾಕಿ ಗೊಂದಲಕ್ಕೊಳಗಾಗಬೇಡಿ. ಆದ್ಯತೆ ಆಧರಿಸಿ ಕೆಲಸ ಮುಗಿಸಿಕೊಳ್ಳುವುದು ಒಳ್ಳೆಯದು. ಇನ್ನು ಈ ದಿನದ ನಿಮ್ಮ ಪರಿಹಾರಕ್ಕಾಗಿ ಓಂ ಸೋಮಾಯ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪ ಮಾಡಿ. ಹಾಗೂ ಈ ದಿನದ ನಿಮ್ಮ ಶುಭ ಸಂಖ್ಯೆ 6, ಶುಭ ಬಣ್ಣ ಬಿಳಿಯ ಬಣ್ಣ, ಶುಭ ಮಂತ್ರ ಓಂ ಬುಧಾಯ ನಮಃ. ಸ್ನೇಹಿತರೆ, ಹಾಗೂ ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು ಯಥಾಶಕ್ತಿ ಜಪ ಮಾಡಿಕೊಳ್ಳಿ. ಕರ್ಕಾಟಕ ರಾಶಿಯವರಿಗೆ ಇಂದು ಸೋಮವಾರ ಅತ್ಯಂತ ವಿಶೇಷ ಹಾಗೂ ಅದೃಷ್ಟದ ದಿನ. ನಿಮ್ಮ ರಾಶಿಯಾಧಿಪತಿಯಾದ ಚಂದ್ರದೇವನಿಗೆ ಮೀಸಲಾದ ದಿನವಾದ್ದರಿಂದ ನಿಮ್ಮ ಮಾನಸಿಕ ನೆಮ್ಮದಿ, ಸಂತೋಷ ಮತ್ತು ಆತ್ಮವಿಶ್ವಾಸ ಉನ್ನತ ಮಟ್ಟಕ್ಕೇರಲಿದೆ. ವಾರದ ಆರಂಭದಲ್ಲಿ ನಿಮ್ಮ ಸೃಜನಶೀಲತೆ ಮತ್ತು ನಿಖರ ನಿರ್ಧಾರಗಳಿಂದ ಹಿಡಿದ ಕೆಲಸಗಳನ್ನೆಲ್ಲ ಯಶಸ್ವಿಯಾಗಿ ಪೂರ್ಣಗೊಳಿಸಲಿದ್ದೀರಿ. ಸಮಾಜದಲ್ಲಿ ಗೌರವ ಆಧಾರಗಳು ಹೆಚ್ಚಾಗುವಂತಹ ದಿನ. ಈ ದಿನ ಉದ್ಯೋಗಿಗಳಿಗೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ವಾತಾವರಣ ಅತ್ಯಂತ ಸೌಹಾರ್ದಯುತವಾಗಿರಲಿದೆ. ನಿಮ್ಮ ಕಾರ್ಯಕ್ಷಮತೆಗೆ ಹಿರಿಯ ಅಧಿಕಾರಿಗಳಿಂದ ಶ್ಲಾಘನೆ ಮತ್ತು ಪ್ರೋತ್ಸಾಹ ಲಭಿಸುವಂತಹ ದಿನ. ಶಿಕ್ಷಣ, ಆಡಳಿತ, ವೈದ್ಯಕೀಯ, ಹೋಟೆಲ್ ಹಾಗೂ ಜಲ ಸಂಬಂಧಿತ ವಲಯ ಹಾಗೂ ಸೇವಾ ರಂಗದಲ್ಲಿರುವವರಿಗೆ ಅತ್ಯಂತ ಶುಭಕರವಾದಂತಹ ದಿನ. ಈ ದಿನ ವ್ಯಾಪಾರಿಗಳಿಗೆ ನಿಮ್ಮ ಉದ್ಯಮದಲ್ಲಿ ಭರ್ಜರಿ ಪ್ರಗತಿ ಮತ್ತು ಧನ ಲಾಭ ಕಂಡುಬರಲಿದೆ. ಹಾಲಿನ ಉತ್ಪನ್ನಗಳು, ಕೃಷಿ, ಆಹಾರ ಪದಾರ್ಥಗಳು,
ಜಲ ಸಂಬಂಧಿತ ಉತ್ಪನ್ನಗಳು, ಸಿದ್ಧ ಉಡುಪುಗಳು ಹಾಗೂ ಗೃಹ ಉಪಯೋಗಿ ವಸ್ತುಗಳ ವ್ಯಾಪಾರಿಗಳಿಗೆ ಆಕರ್ಷಕ ಲಾಭ ಸಿಗುವಂತಹ ದಿನ. ನೂತನ ಹೂಡಿಕೆಗಳಿಗೆ ಇಂದು ಸೂಕ್ತವಾದಂತಹ ದಿನ. ಆರ್ಥಿಕ ಪರಿಸ್ಥಿತಿ ಅತ್ಯಂತ ಈ ದಿನ ಭದ್ರವಾಗಿರಲಿದೆ. ನಾನಾ ಮೂಲಗಳಿಂದ ಧನಾಗಮನವಾಗುವ ಯೋಗವಿದೆ. ದೀರ್ಘಕಾಲದಿಂದ ಬಾಕಿಯಾಗಿದ್ದ ಹಣ ಅಥವಾ ಸಾಲವಾಗಿ ನೀಡಿದ್ದ ಧನ ಮರಳಿ ಕೈ ಸೇರುವಂತ ಎಲ್ಲ ಲಕ್ಷಣಗಳಿದೆ. ಕುಟುಂಬದ ಸೌಕರ್ಯಗಳು ಹಾಗೂ ಆಸ್ತಿ ಅಭಿವೃದ್ಧಿಗಾಗಿ ಸಂತೋಷದಿಂದ ಧನ ವಿನಿಯೋಗ ಮಾಡುವಂತಹ ದಿನ. ಕುಟುಂಬದಲ್ಲಿ ಹರ್ಷದಾಯಕ ಹಾಗೂ ಮಧುರ ವಾತಾವರಣವಿರಲಿದೆ. ತಾಯಿಯವರ ಸಂಪೂರ್ಣ ಪ್ರೀತಿ, ಆಶೀರ್ವಾದ ಹಾಗೂ ಬೆಂಬಲ ಲಭಿಸಲಿದೆ. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಅನ್ಯೋನ್ಯತೆ ಮತ್ತು ಪ್ರೀತಿ ದುಪ್ಪಟ್ಟಾಗುವಂತಹ ದಿನ. ಪ್ರೇಮಿಗಳಿಗೆ ಈ ದಿನ ಸಂತೋಷಕರವಾಗಿದ್ದು ಮಧುರ ಸಮಯವನ್ನು ಕಳೆಯುವಂತಹ ಯೋಗವಿದೆ. ಆರೋಗ್ಯವು ಅತ್ಯುತ್ತಮವಾಗಿದ್ದು ದೈಹಿಕವಾಗಿ ಅಪಾರ ಚೈತನ್ಯ ಮತ್ತು ಮಾನಸಿಕವಾಗಿ ಪ್ರಶಾಂತತೆಯನ್ನು ಅನುಭವಿಸಲಿದ್ದೀರಿ. ಸರಿಯಾದ ಸಮಯಕ್ಕೆ ಲಘು ಹಾಗೂ ಸಾತ್ವಿಕ ಆಹಾರ ಸೇವನೆ ನಿಮ್ಮ ಲವಲವಿಕೆಯನ್ನು ಹೆಚ್ಚಿಸಲಿದೆ. ಕೃಷಿಕರಿಗೆ ಇಂದಿನ ದಿನ ಅತ್ಯಂತ ಯಶಸ್ವಿದಾಯಕ ದಿನ. ನೀರಾವರಿ ಆಧಾರಿತ ಬೆಳೆಗಳು, ತರಕಾರಿ, ಹಣ್ಣು ಹಾಗೂ ಧಾನ್ಯಗಳನ್ನು ಬೆಳೆಯುವ ರೈತರಿಗೆ ಮಾರುಕಟ್ಟೆಯಲ್ಲಿ ಭರ್ಜರಿ ಧಾರಣೆ ದೊರೆಯಲಿದೆ. ಜಮೀನಿನ ನೀರಾವರಿ ವ್ಯವಸ್ಥೆ, ಭೂಮಿ ಅಭಿವೃದ್ಧಿಗೆ ಹಾಗೂ ಈ ದಿನದ ಉತ್ತಮವಾದಂತಹ ಪೂರಕವಾದಂತಹ ದಿನ. ವಿದ್ಯಾರ್ಥಿಗಳಿಗೆ ಕಲಿಕೆಯಲ್ಲಿ ಅತ್ಯುತ್ತಮ ಏಕಾಗ್ರತೆ ಹಾಗೂ ಗ್ರಹಣ ಶಕ್ತಿ ಇರುವಂತಹ ದಿನ. ಮನಸ್ಸಿನ ಗೊಂದಲಗಳು ದೂರವಾಗಲಿದೆ. ಅಭ್ಯಾಸದಲ್ಲಿ ಸಂಪೂರ್ಣ ಗಮನ ಹರಿಸಲಿದ್ದೀರಿ. ಪರೀಕ್ಷಾ ತಯಾರಿಯಲ್ಲಿರುವ ಕರ್ಕಾಟಕ ರಾಶಿಯ ವಿದ್ಯಾರ್ಥಿಗಳಿಗೆ ಪ್ರಗತಿದಾಯಕವಾದಂತಹ ದಿನ. ಇಂದು ನೀವು ಅತಿಯಾದ ಭಾವುಕತೆಗೆ ಒಳಗಾಗಬೇಡಿ. ಪ್ರಾಯೋಗಿಕ ಯೋಜನೆಗೆ ಆದ್ಯತೆಯನ್ನು ನೀಡಿ ಎಚ್ಚರಿಕೆಯನ್ನು ತಂದುಕೊಳ್ಳಿ. ಈ ದಿನ ಸೋಮವಾರವಾದ್ದರಿಂದ ಈಶ್ವರ ದೇವರಿಗೆ ಹಾಲಿನ ಅಭಿಷೇಕ ಹಾಗೂ ನಮಃ ಶಿವಾಯ ಎಂಬ ಮಂತ್ರದಿಂದ ವಿಶೇಷವಾಗಿ ಬಿಲ್ವಪತ್ರೆಯಿಂದ ಅರ್ಚನೆಯನ್ನು ಮಾಡಿಸಿಕೊಳ್ಳಿ. ಇಂದಿನ ನಿಮ್ಮ ಶುಭ ಸಂಖ್ಯೆ 7, ಶುಭ ಬಣ್ಣ ಬಿಳಿಯ ಬಣ್ಣ, ಶುಭ ಮಂತ್ರ ಓಂ ಸೋಮಾಯ ನಮಃ ಎಂಬ ಮಂತ್ರವನ್ನು 28 ಬಾರಿ ಜಪ ಮಾಡಿ. ಸ್ನೇಹಿತರೆ, ವಿಡಿಯೋಕ್ಕೆ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಸಿಂಹರಾಶಿಯವರಿಗೆ ಇಂದು ಸೋಮವಾರದ ಗ್ರಹಗತಿಗಳು ಅತ್ಯಂತ ಸಕ್ರಿಯ, ತೇಜಸ್ವಿ ಹಾಗೂ ಧನಾತ್ಮಕ ಫಲಗಳನ್ನು ತರಲಿವೆ. ನಿಮ್ಮ ರಾಶ್ಯಾಧಿಪತಿ ಸೂರ್ಯ ಮತ್ತು ನಿಮ್ಮ ಚಂದ್ರನ ಒಂದು ಶುಭ ಸಂಯೋಜನೆಯಿಂದ ನಿಮ್ಮ ಆತ್ಮವಿಶ್ವಾಸ ಮತ್ತು ವರ್ಚಸ್ಸು ಹೆಚ್ಚಾಗಲಿದೆ. ವಾರದ ಆರಂಭದಲ್ಲಿ ಪ್ರಮುಖ ನಿರ್ಧಾರಗಳನ್ನು ಕೈಗೊಳ್ಳಲು, ಹೊಸ ಕೆಲಸ ಕಾರ್ಯಗಳಿಗೆ ಚಾಲನೆ ನೀಡಲು ಈ ದಿನ ಸೂಕ್ತವಾದಂತಹ ದಿನ. ಸಮಾಜದಲ್ಲಿ ನಿಮ್ಮ ಗೌರವ ಹಾಗೂ ಪ್ರಭಾವ ವೃದ್ಧಿಯಾಗುವಂತಹ ದಿನ. ಈ ದಿನ ಉದ್ಯೋಗಿಗಳಿಗೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ನಾಯಕತ್ವ ಗುಣಗಳಿಗೆ ಮತ್ತು ಹೊಸ ಆಲೋಚನೆಗಳಿಗೆ ಹಿರಿಯ ಅಧಿಕಾರಿಗಳಿಂದ ಶ್ಲಾಘನೆ ದೊರೆಯುವಂತಹ ದಿನ. ಯೋಜನೆಗಳನ್ನು ನಿಗದಿತ ಸಮಯಕ್ಕೆ ಮುಗಿಸಲಿದ್ದೀರಿ. ಆಡಳಿತ, ಸರ್ಕಾರಿ ವಲಯ, ರಕ್ಷಣೆ, ನಿರ್ವಹಣೆ ಹಾಗೂ ರಾಜಕೀಯ ರಂಗದಲ್ಲಿದ್ದವರಿಗೆ ಶುಭ ದಿನವಾಗಿರಲಿದೆ. ಉದ್ಯಮದಲ್ಲಿ ಪ್ರಗತಿ ಮತ್ತು ಆಕರ್ಷಕ ಧನ ಲಾಭ ಕಂಡು ಬರುವಂತಹ ದಿನ. ವಸ್ತ್ರ, ಆಭರಣಗಳು, ಗೃಹ ಉಪಯೋಗಿ ವಸ್ತುಗಳು, ಇಂಧನ ಹಾಗೂ ಕೃಷಿ ಉತ್ಪನ್ನಗಳ ವ್ಯಾಪಾರಿಗಳಿಗೆ ಉತ್ತಮ ವ್ಯಾಪಾರವಾಗಲಿದೆ. ನೂತನ ವ್ಯವಹಾರಕ್ಕೆ ಬಂಡವಾಳ ಹೂಡಲು ಅನುಕೂಲಕರ ವಾತಾವರಣವಿರಲಿದೆ. ಇನ್ನು ಈ ದಿನ ಆರ್ಥಿಕ ಪರಿಸ್ಥಿತಿ ಬಲವಾಗಿರತಕ್ಕಂತಹ ದಿನ. ನಾನಾ ಮೂಲಗಳಿಂದ, ವಿಶೇಷವಾಗಿ ಸರ್ಕಾರಿ ಸಂಬಂಧಿತ ಕೆಲಸಗಳಿಂದ ಅಥವಾ ಹಳೆಯ ಹೂಡಿಕೆಗಳಿಂದ ಧನಾಗಮನವಾಗುವಂತಹ ದಿನ. ಕೌಟುಂಬಿಕ ಅಭಿವೃದ್ಧಿ ಹಾಗೂ ಭವಿಷ್ಯದ ಸುರಕ್ಷಿತ ಯೋಜನೆಗಳಿಗಾಗಿ ಹಣ ವಿನಿಯೋಗ ಮಾಡಲಿದ್ದೀರಿ. ಕುಟುಂಬದಲ್ಲಿ ಸಂತಸ ಹಾಗೂ ನೆಮ್ಮದಿಯ ವಾತಾವರಣವಿರತಕ್ಕಂತಹ ದಿನ. ತಂದೆ ತಾಯಿಯವರ ಸಂಪೂರ್ಣ ಬೆಂಬಲ ಹಾಗೂ ಆಶೀರ್ವಾದ ಲಭಿಸತಕ್ಕಂತಹ ದಿನ. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಗೌರವ ಮತ್ತು ಅನ್ಯೋನ್ಯತೆ ಹೆಚ್ಚಾಗಲಿದೆ. ಪ್ರೇಮಿಗಳಿಗೆ ಈ ದಿನವು ಸೌಹಾರ್ದಯುತವಾಗಿದ್ದು ಪ್ರೀತಿಯಲ್ಲಿ ನಂಬಿಕೆ ಗಟ್ಟಿಯಾಗಲಿದೆ. ಇನ್ನು ಆರೋಗ್ಯವು ಅತ್ಯುತ್ತಮವಾಗಿರಲಿದೆ. ಶಾರೀರಿಕವಾಗಿ ಅಪಾರ ಚೈತನ್ಯ ಮತ್ತು ಮಾನಸಿಕವಾಗಿ ನಿರಾಳತೆಯನ್ನು ಅನುಭವಿಸುವಂತಹ ದಿನ. ದೈನಂದಿನ ಲಘು ವ್ಯಾಯಾಮ, ಸೂರ್ಯ ನಮಸ್ಕಾರ ಹಾಗೂ ಸೂಕ್ತ ಆಹಾರ ಕ್ರಮ ನಿಮ್ಮ ತೇಜಸ್ಸನ್ನು ಕಾಯ್ದುಕೊಳ್ಳಲಿದೆ. ಕೃಷಿಕರಿಗೆ ಇಂದಿನ ದಿನ ಅಭಿವೃದ್ಧಿಯಾಗತಕ್ಕಂತಹ ದಿನ. ವಾಣಿಜ್ಯ ಬೆಳೆಗಳು, ಧಾನ್ಯಗಳು ಹಾಗೂ ಹಣ್ಣುಗಳನ್ನು ಬೆಳೆಯುವ ರೈತರಿಗೆ ಮಾರುಕಟ್ಟೆಯಲ್ಲಿ ತೃಪ್ತಿಕರ ಧಾರಣೆ ದೊರೆಯುವಂತಹ ದಿನ. ಜಮೀನಿನ ನೀರಾವರಿ ವ್ಯವಸ್ಥೆ ಹಾಗೂ ಭೂಮಿ ಅಭಿವೃದ್ಧಿ ಕಾಮಗಾರಿಗಳಿಗೆ ದಿನ ಸೂಕ್ತವಾಗಿರಲಿದೆ.
ವಿದ್ಯಾರ್ಥಿಗಳಿಗೆ ಈ ದಿನ ಕಲಿಕೆಯಲ್ಲಿ ಗ್ರಹಣ ಶಕ್ತಿ ಉತ್ತಮವಾಗಿರಲಿದೆ ಹಾಗೂ ಪರೀಕ್ಷೆಗಳಲ್ಲಿ ಸಿದ್ಧತೆ ನಡೆಸುತ್ತಿರತಕ್ಕಂಥ ಸಿಂಹ ರಾಶಿಯ ವಿದ್ಯಾರ್ಥಿಗಳಿಗೆ ತಮ್ಮ ಶ್ರಮಕ್ಕೆ ತಕ್ಕದಾದಂತಹ ಶ್ರೇಷ್ಠ ಫಲಿತಾಂಶ ಪಡೆಯುವಂತಹ ದಿನ. ಇನ್ನು ಈ ದಿನ ಉಲ್ಲಾಸದ ಶಕ್ತಿಯನ್ನು ವಾರದ ಪ್ರಮುಖ ಗುರಿಗಳನ್ನು ತಲುಪಲು ಸಂಪೂರ್ಣವಾಗಿ ಬಳಸಿಕೊಳ್ಳುವುದು ಒಳ್ಳೆಯದು. ಈ ದಿನ ಅತಿಯಾದ ಆತುರ ಅಥವಾ ಕಠಿಣ ಮಾತುಗಳಿಂದ ಆದಷ್ಟು ದೂರವಿರಿ. ಸೌಮ್ಯತೆಗೆ ಆದ್ಯತೆಯನ್ನು ನೀಡುವುದು ಉತ್ತಮ. ಈ ದಿನ ಸೋಮವಾರವಾದ್ದರಿಂದ ಈಶ್ವರ ದೇವರ ಆರಾಧನೆ, ರುದ್ರಾಭಿಷೇಕ ಹಾಗೂ ವಿಶೇಷವಾಗಿ ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು ಸಹಿತ ನೀವು ಯಥಾಶಕ್ತಿ ಜಪ ಮಾಡಿಕೊಳ್ಳಿ ಹಾಗೂ ಬಡವರಿಗೆ ಅನ್ನದಾನವನ್ನು ಮಾಡಿ. ಸ್ನೇಹಿತರೆ, ಈ ದಿನದ ನಿಮ್ಮ ಶುಭ ಸಂಖ್ಯೆ 9, ಶುಭ ಬಣ್ಣ ಕೇಸರಿ ಬಣ್ಣ, ಶುಭ ಮಂತ್ರ ಓಂ ಸೂರ್ಯಾಯ ನಮಃ ಎಂಬ ಮಂತ್ರವನ್ನು 28 ಬಾರಿ ಜಪ ಮಾಡಿ. ಶುಭವಾಗಲಿ. ಇನ್ನು ಕನ್ಯಾ ರಾಶಿಯವರಿಗೆ ಇಂದು ಸೋಮವಾರದ ಗ್ರಹಗತಿಗಳು ಅತ್ಯಂತ ಸಮಾಧಾನಕರ, ವ್ಯವಸ್ಥಿತ ಹಾಗೂ ಪ್ರಾಯೋಗಿಕ ಫಲಗಳನ್ನು ನೀಡಲಿವೆ. ನಿಮ್ಮ ರಾಶಿಯಾಧಿಪತಿಯಾದ ಬುಧ ಹಾಗೂ ಚಂದ್ರದೇವನ ಒಂದು ಶುಭ ಪ್ರಭಾವದಿಂದಾಗಿ ನಿಮ್ಮ ಯೋಚನಾ ಶಕ್ತಿ ಮತ್ತು ಸಮಯ ಪ್ರಜ್ಞೆ ಹೆಚ್ಚಾಗುವಂತಹ ದಿನ. ವಾರದ ಆರಂಭದಲ್ಲಿ ನಿಮ್ಮ ಯೋಜನಾಬದ್ಧ ಕೆಲಸಗಳಿಂದ ಬಾಕಿ ಉಳಿದಿದ್ದಂತಹ ಕೆಲವು ಕೌಟುಂಬಿಕ ಹಾಗೂ ವೃತ್ತಿಪರ ಕಾರ್ಯಗಳನ್ನು ಈ ದಿನ ಸುಲಭವಾಗಿ ಮುಗಿಸತಕ್ಕಂಥ ಯೋಗವಿದೆ. ಇನ್ನು ಈ ದಿನ ಉದ್ಯೋಗಿಗಳಿಗೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ದಕ್ಷತೆ ಮತ್ತು ಸೂಕ್ಷ್ಮ ಕೆಲಸಗಳಿಗೆ ಹಿರಿಯ ಅಧಿಕಾರಿಗಳಿಂದ ಶ್ಲಾಘನೆ ಲಭಿಸತಕ್ಕಂಥ ದಿನ. ಸಹೋದ್ಯೋಗಿಗಳ ಸಂಪೂರ್ಣ ಸಹಕಾರ ಸಿಗಲಿದೆ. ಲೆಕ್ಕಪತ್ರ, ಬ್ಯಾಂಕಿಂಗ್, IT, ಸಾಫ್ಟ್ವೇರ್ ಹಾಗೂ ಬರವಣಿಗೆ ಮತ್ತು ಆಡಳಿತ ರಂಗದಲ್ಲಿರುವವರಿಗೆ ಅತ್ಯಂತ ಅನುಕೂಲಕರವಾದಂತಹ ದಿನ. ವ್ಯಾಪಾರಿಗಳಿಗೆ ವ್ಯವಹಾರದಲ್ಲಿ ಸ್ಥಿರ ಪ್ರಗತಿ ಹಾಗೂ ಉತ್ತಮ ಲಾಭ ಕಂಡುಬರಲಿದೆ. ಲೇಖನ ಸಾಮಗ್ರಿಗಳು, ಮುದ್ರಣ, ಆನ್ಲೈನ್ ವಹಿವಾಟುಗಳು, ಹಾಲಿನ ಉತ್ಪನ್ನಗಳು ಹಾಗೂ ಗೃಹ ಉಪಯೋಗಿ ವಸ್ತುಗಳ ವ್ಯಾಪಾರಿಗಳಿಗೆ ಆಕರ್ಷಕ ವಹಿವಾಟು ನಡೆಯತಕ್ಕಂಥ ದಿನ. ಆರ್ಥಿಕ ಪರಿಸ್ಥಿತಿ ದಿನ ಬಲವಾಗಿರಲಿದೆ. ನಾನಾ ಮೂಲಗಳಿಂದ ವಿಶೇಷವಾಗಿ ಹಳೆಯ ಕೆಲಸಗಳು ಅಥವಾ ಹೂಡಿಕೆಗಳಿಂದ ಧನಾಗಮನವಾಗುವ ಯೋಗವಿದೆ. ನಿಮ್ಮ ಬಜೆಟ್ ಯೋಜನಾಬದ್ಧವಾಗಿರಲಿದ್ದು ಅಗತ್ಯ ವಸ್ತುಗಳ ಖರೀದಿ ಮತ್ತು ಕೌಟುಂಬಿಕ ಅವಶ್ಯಕತೆಗಳಿಗಾಗಿ ಧನ ವಿನಿಯೋಗ ಮಾಡುವಂತಹ ದಿನ. ಕುಟುಂಬದಲ್ಲಿ ಶಾಂತಿ, ನೆಮ್ಮದಿ ಹಾಗೂ ಸೌಹಾರ್ದತೆಯ ವಾತಾವರಣವಿರಲಿದೆ. ತಾಯಿಯವರ ಸಂಪೂರ್ಣ ಬೆಂಬಲ ಹಾಗೂ ಪ್ರೀತಿ ಲಭಿಸತಕ್ಕಂಥ ದಿನ. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಗೌರವ ಹಾಗೂ ಅನ್ಯೋನ್ಯತೆಯನ್ನು ಕಾಯ್ದುಕೊಳ್ಳಲಿದ್ದೀರಿ. ಪ್ರೇಮಿಗಳಿಗೆ ಈ ದಿನ ಅತ್ಯಂತ ಸೌಹಾರ್ದಯುತವಾಗಿದ್ದು ಮಧುರ ಸಮಯವನ್ನು ಕಳೆಯುವಂತಹ ಯೋಗವಿದೆ. ಆರೋಗ್ಯವು ಅತ್ಯುತ್ತಮವಾಗಿರಲಿದೆ. ದೈಹಿಕವಾಗಿ ಚುರುಕುತನ ಮತ್ತು ಮಾನಸಿಕವಾಗಿ ಪ್ರಶಾಂತತೆ ಇರಲಿದೆ. ಸೌಮ್ಯ ಆಹಾರ ಸೇವನೆ ಹಾಗೂ ದೈನಂದಿನ ಲಘು ಯೋಗವು ನಿಮ್ಮ ಚೈತನ್ಯವನ್ನು ಹೆಚ್ಚಿಸಲಿದೆ. ಕೃಷಿಕರಿಗೆ ಇಂದಿನ ದಿನ ಶುಭ ತಂದು ಕೊಡತಕ್ಕಂಥ ದಿನ. ತರಕಾರಿ, ಅಲ್ಪಾವಧಿ ಧಾನ್ಯಗಳು ಹಾಗೂ ಹಣ್ಣು ಹಂಪಲುಗಳನ್ನು ಬೆಳೆಯುವ ರೈತರಿಗೆ ಮಾರುಕಟ್ಟೆಯಲ್ಲಿ ತೃಪ್ತಿಕರ ಬೆಲೆ ಸಿಗಲಿದ್ದು ಜಮೀನಿನ ನೀರಾವರಿ ನಿರ್ವಹಣೆಗೆ ದಿನ ಪೂರಕವಾಗಿರಲಿದೆ. ವಿದ್ಯಾರ್ಥಿಗಳಿಗೆ ಅಭ್ಯಾಸದಲ್ಲಿ ಏಕಾಗ್ರತೆ ಹೆಚ್ಚಾಗಲಿದೆ. ಗಣಿತ, ವಿಜ್ಞಾನ ಹಾಗೂ ಕಾಮರ್ಸ್, CA ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ಮಾಡತಕ್ಕಂಥವರಿಗೆ ಒಳ್ಳೆಯ ಒಂದು ಶಿಕ್ಷಣದಲ್ಲಿ ಉತ್ತಮ ಪ್ರಗತಿ ಕಂಡು ಬರುವಂತಹ ದಿನ. ಇನ್ನು ಈ ದಿನ ನೀವು ಉತ್ತಮ ಸಂವಹನ ಮತ್ತು ಯೋಜನಾ ಶಕ್ತಿಯನ್ನು ವಾರದ ಪ್ರಮುಖ ಗುರಿಗಳನ್ನು ಸಾಧಿಸಲು ಬಳಸಿಕೊಂಡಲ್ಲಿ ಶುಭ ಫಲಗಳು ದೊರಕಲಿದೆ. ಪ್ರತಿಯೊಂದು ವಿಷಯದಲ್ಲೂ ಅತಿಯಾದ ಪರಿಪೂರ್ಣತೆ ಹುಡುಕಲು ಹೋಗಿ ಕಾಲಹರಣ ಮಾಡಬೇಡಿ. ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರಿಯತಕ್ಕಂಥದ್ದು ಒಳ್ಳೆಯದು. ಈ ದಿನ ವಿಶೇಷವಾಗಿ ಸೋಮವಾರವಾದ್ದರಿಂದ ಬೆಳಗ್ಗೆ ಈಶ್ವರ ದೇವರಿಗೆ ಅರ್ಘ್ಯವನ್ನು ನೀಡಿ ಹಾಲಿನ ಅಭಿಷೇಕವನ್ನು ಮಾಡಿ. ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು ಪ್ರತಿನಿತ್ಯಲು ಜಪ ಮಾಡಿ. ಸಾಧ್ಯವಿದ್ದಷ್ಟು ಬಾರಿ ಜಪ ಮಾಡಿದಷ್ಟು ಉತ್ತಮ. ದೇವತಾ ಆರಾಧನೆ, ಇಷ್ಟ ದೇವರನ್ನು ಸ್ಮರಣೆ ಮಾಡಿ. ಈ ದಿನದ ನಿಮ್ಮ ಶುಭ ಸಂಖ್ಯೆ 6, ಶುಭ ಬಣ್ಣ ಹಸಿರು, ಶುಭ ಮಂತ್ರ ಓಂ ಬುಧಾಯ ನಮಃ. ಸ್ನೇಹಿತರೆ, ಚಾನೆಲ್ಗೆ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ತುಲಾ ರಾಶಿಯವರಿಗೆ ಇಂದು ಸೋಮವಾರದ ಗ್ರಹಗತಿಗಳು ಅತ್ಯಂತ ಸೌಹಾರ್ದಯುತ, ಆಹ್ಲಾದಕರ ಹಾಗೂ ಸುಖ ಸಂತೋಷಗಳನ್ನು ನೀಡುವ ದಿನವಾಗಿದೆ. ರಾಶ್ಯಾಧಿಪತಿಯಾದ ಶುಕ್ರ ಮತ್ತು ಚಂದ್ರದೇವನ ಅನುಗ್ರಹದಿಂದ ನಿಮ್ಮ ಮನಸ್ಸಿನಲ್ಲಿ ಉತ್ಸಾಹ ಹಾಗೂ ಸೃಜನಶೀಲತೆ ಹೆಚ್ಚಾಗಲಿದೆ. ವಾರದ ಆರಂಭದಲ್ಲಿ ಆಕರ್ಷಕ ಅವಕಾಶಗಳು ಒದಗಿ ಬರಲಿದೆ. ಸಮಾಜದಲ್ಲಿ ಗೌರವಗಳು ದೊರೆಯಲಿದೆ. ನಿಮ್ಮ ಇಷ್ಟಾರ್ಥಗಳು ಕೂಡಿ ಬರತಕ್ಕಂಥ ಯೋಗವಿದೆ. ಜನರೊಂದಿಗೆ ಸಂಮೋಹಕವಾಗಿ
ವ್ಯವಹರಿಸತಕ್ಕಂಥ ಒಂದು ಯೋಗಗಳು ಕೂಡಿ ಬರಲಿದೆ. ಇನ್ನು ಈ ದಿನ ವಿಶೇಷವಾಗಿ ಉದ್ಯೋಗಿಗಳಿಗೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ವಾತಾವರಣವು ಅನುಕೂಲಕರವಾಗಿರಲಿದೆ. ನಿಮ್ಮ ಶಾಂತ ಹಾಗೂ ಪ್ರಬುದ್ಧ ನಡವಳಿಕೆಗೆ ಹಿರಿಯ ಅಧಿಕಾರಿಗಳಿಂದ ಶ್ಲಾಘನೆ ಲಭಿಸಲಿದೆ. ಕಲೆ, ಮಾಧ್ಯಮ, ಫ್ಯಾಷನ್, ವಿನ್ಯಾಸ, ಸಾರ್ವಜನಿಕ ಸಂಪರ್ಕ ಹಾಗೂ ಆಡಳಿತ ರಂಗದಲ್ಲಿದ್ದವರಿಗೆ ಅತ್ಯಂತ ಯಶಸ್ವಿದಾಯಕ ದಿನ. ವ್ಯಾಪಾರಿಗಳಿಗೆ ಉದ್ಯಮದಲ್ಲಿ ಸಮಾಧಾನಕರ ಪ್ರಗತಿ ಹಾಗೂ ಆಕರ್ಷಕ ಧನ ಲಾಭ ಕಂಡುಬರಲಿದೆ. ವಸ್ತ್ರ, ಸೌಂದರ್ಯವರ್ಧಕಗಳು, ಆಭರಣಗಳು ಹಾಗೂ ಆಟೋಮೊಬೈಲ್ಸ್, ಹಾಲಿನ ಉತ್ಪನ್ನಗಳು ಹಾಗೂ ಆನ್ಲೈನ್ ವ್ಯವಹಾರ ಮಾಡುವ ವ್ಯಾಪಾರಿಗಳಿಗೆ ಭರ್ಜರಿ ಮಾರಾಟವಾಗತಕ್ಕಂಥ ಒಂದು ಯೋಗವಿದೆ. ಆರ್ಥಿಕ ಪರಿಸ್ಥಿತಿ ಬಲವಾಗಿರಲಿದೆ. ಹಳೆಯ ಹೂಡಿಕೆಗಳಿಂದ ಅಥವಾ ನೂತನ ವಹಿವಾಟುಗಳ ಮೂಲಕ ಧನಾಗಮನವಾಗುವ ಯೋಗವಿದೆ. ಕೌಟುಂಬಿಕ ಸೌಕರ್ಯಗಳು, ವೈಯಕ್ತಿಕ ಅಲಂಕಾರ ವಸ್ತುಗಳು ಹಾಗೂ ಶಾಪಿಂಗ್ಗಾಗಿ ಸಂತೋಷದಿಂದ ಹಣ ವಿನಿಯೋಗ ಮಾಡತಕ್ಕಂಥ ದಿನ. ಕುಟುಂಬದಲ್ಲಿ ಅತ್ಯಂತ ಮಧುರ ಹಾಗೂ ಸಂತಸದ ಸಮಯವನ್ನು ಕಳೆಯಲಿದ್ದೀರಿ. ತಾಯಿಯವರ ಸಂಪೂರ್ಣ ಪ್ರೀತಿ ಮತ್ತು ಹಿರಿಯರ ಆಶೀರ್ವಾದ ನಿಮಗೆ ದೊರೆಯಲಿದೆ. ನಿಮ್ಮ ದಾಂಪತ್ಯ ಜೀವನದಲ್ಲಿ ಅನ್ಯೋನ್ಯತೆ ಹಾಗೂ ಪ್ರೀತಿ ಸಂತೋಷಮಯವಾಗಿ ಕೂಡಿ ಬರಲಿದೆ. ಪ್ರೇಮಿಗಳಿಗೆ ಈ ದಿನ ಸಂತೋಷಕರವಾಗಿದ್ದು ಶುಭ ಸುದ್ದಿಗಳನ್ನು ಪಡೆದುಕೊಳ್ಳುವಂಥ ದಿನ. ಆರೋಗ್ಯವು ಅತ್ಯುತ್ತಮವಾಗಿರಲಿದೆ. ದೈಹಿಕವಾಗಿ ಚೈತನ್ಯ ಹಾಗೂ ಮಾನಸಿಕವಾಗಿ ಪ್ರಸನ್ನತೆಯನ್ನು ಅನುಭವಿಸಲಿದ್ದೀರಿ. ಸರಿಯಾದ ಆಹಾರ ಕ್ರಮ ಹಾಗೂ ಲಘು ವ್ಯಾಯಾಮವು ನಿಮ್ಮ ತೇಜಸ್ಸನ್ನು ಹೆಚ್ಚಿಸಲಿದೆ. ಕೃಷಿಕರಿಗೆ ಇಂದಿನ ದಿನ ಶುಭಕರವಾಗಿರಲಿದೆ. ಹೂವು, ಹಣ್ಣು, ವಾಣಿಜ್ಯ ಬೆಳೆಗಳು ಹಾಗೂ ತೋಟಗಾರಿಕೆ ಬೆಳೆಗಳನ್ನು ಬೆಳೆಯುವ ರೈತರಿಗೆ ಮಾರುಕಟ್ಟೆಯಲ್ಲಿ ಆಕರ್ಷಕ ಧಾರಣೆ ದೊರೆಯಲಿದೆ. ಜಮೀನಿನ ಸೌಂದರ್ಯೀಕರಣ ಅಥವಾ ನೀರಾವರಿ ಕೆಲಸಗಳಿಗೆ ಈ ದಿನ ಸೂಕ್ತ ದಿನವಾಗಿರಲಿದೆ. ವಿದ್ಯಾರ್ಥಿಗಳಿಗೆ ಕಲಿಕೆಯಲ್ಲಿ ಸರ್ಜನಶೀಲತೆ ಮತ್ತು ಆಸಕ್ತಿ ಹೆಚ್ಚಾಗಲಿದೆ. ಕಲೆ, ಡಿಸೈನಿಂಗ್, ಕಾನೂನು, ವಾಣಿಜ್ಯ ಹಾಗೂ ಸಂಗೀತ ಕಲಿಯುತ್ತಿರುವ ವಿಶೇಷವಾಗಿ ಶಾಲಾ ಮಕ್ಕಳಿಗೆ ಒಳ್ಳೆಯ ಒಂದು ಶುಭ ಫಲಗಳು ದೊರಕಲಿದೆ. ವಿದ್ಯಾರ್ಥಿಗಳಿಗೂ ಅಭ್ಯಾಸದಲ್ಲಿ ಮುಂಚೂಣಿಯಲ್ಲಿರತಕ್ಕಂಥ ಯೋಗವಿದೆ. ಈ ದಿನ ನೀವು ಮುಖ್ಯವಾಗಿ ವಾರದ ಆರಂಭದಲ್ಲಿ ಸಿಗತಕ್ಕಂತಹ ಸೌಹಾರ್ದಯುತ ಅವಕಾಶಗಳನ್ನು ಒಳ್ಳೆ ರೀತಿಯಲ್ಲಿ ಬಳಸಿಕೊಳ್ಳಿ. ಈ ದಿನ ಪ್ರಾಯೋಗಿಕ ನಿರ್ಧಾರಗಳನ್ನು ಸರಿಯಾಗಿ ತೆಗೆದುಕೊಳ್ಳಿ. ಇಂದು ಸೋಮವಾರವಾದ್ದರಿಂದ ಈಶ್ವರ ದೇವರಿಗೆ ಅರ್ಘ್ಯವನ್ನು ನೀಡಿ ಹಾಗೂ ನಿಮ್ಮ ಇಷ್ಟ ದೇವರನ್ನು, ಕುಲದೇವರನ್ನು ಸ್ಮರಣೆ ಮಾಡಿ ಈಶ್ವರ ದೇವರಿಗೆ ರುದ್ರಾಭಿಷೇಕವನ್ನು ಮಾಡಿ. ಸ್ನೇಹಿತರೆ, ಈ ದಿನದ ನಿಮ್ಮ ಶುಭ ಸಂಖ್ಯೆ 2, ಶುಭ ಬಣ್ಣ ಬಿಳಿಯ ಬಣ್ಣ, ಶುಭ ಮಂತ್ರ ಓಂ ಶುಕ್ರಾಯ ನಮಃ ಎಂಬ ಮಂತ್ರವನ್ನು ಕನಿಷ್ಠ 28 ಬಾರಿ ಜಪ ಮಾಡಿ ಹಾಗೂ ನಿಮ್ಮ ಇಷ್ಟ ದೇವರನ್ನು ಸ್ಮರಣೆ ಮಾಡಿ. ಶುಭವಾಗಲಿ. ವೃಶ್ಚಿಕ ರಾಶಿಯವರಿಗೆ ಇಂದು ಸೋಮವಾರದ ಗ್ರಹಗತಿಗಳು ಶಕ್ತಿ, ಸ್ಥೈರ್ಯ ಹಾಗೂ ಆತ್ಮವಿಶ್ವಾಸವನ್ನು ಹೆಚ್ಚಿಸುವಂಥ ದಿನ. ರಾಶ್ಯಾಧಿಪತಿ ಮಂಗಳ ಮತ್ತು ವಿಶೇಷವಾಗಿ ಚಂದ್ರದೇವನ ಒಂದು ಪ್ರಭಾವದಿಂದ ನಿಮ್ಮ ಆಂತರಿಕ ಚೈತನ್ಯ ದುಪ್ಪಟ್ಟಾಗಲಿದೆ. ವಾರದ ಆರಂಭದಲ್ಲಿ ಸವಾಲಿನ ಕೆಲಸಗಳನ್ನು ಧೈರ್ಯವಾಗಿ ಎದುರಿಸಿ ಯಶಸ್ಸನ್ನು ಕಾಣಲಿದ್ದೀರಿ. ನಿಮ್ಮ ಕಾರ್ಯಕ್ಷಮತೆ ಹಾಗೂ ದೃಢ ನಿರ್ಧಾರಗಳಿಗೆ ಶ್ಲಾಘನೆ ಲಭಿಸತಕ್ಕಂಥ ಯೋಗವಿದೆ. ಉದ್ಯೋಗಿಗಳಿಗೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ವಾತಾವರಣವು ನಿಮ್ಮ ನಿಯಂತ್ರಣದಲ್ಲಿರಲಿದೆ. ಸಂಕೀರ್ಣದ ಒಂದು ಅಥವಾ ತಡೆಯಾಗಿದ್ದಂಥ ಕೆಲಸಗಳನ್ನು ದಕ್ಷತೆಯಿಂದ ಪೂರ್ಣಗೊಳಿಸಲಿದ್ದೀರಿ. ರಕ್ಷಣೆ, ಪೊಲೀಸ್, ವೈದ್ಯಕೀಯ ಹಾಗೂ ರಿಯಲ್ ಎಸ್ಟೇಟ್, ತಾಂತ್ರಿಕ ಹಾಗೂ ಸಂಶೋಧನಾ ಕ್ಷೇತ್ರದಲ್ಲಿರತಕ್ಕಂಥವರಿಗೆ ಅತ್ಯಂತ ಶುಭಪ್ರದವಾದಂತಹ ದಿನ. ವ್ಯಾಪಾರಿಗಳಿಗೆ ವ್ಯವಹಾರದಲ್ಲಿ ಭರ್ಜರಿ ಲಾಭದಾಯಕವಾದಂತಹ ವಹಿವಾಟುಗಳು ನಡೆಯಲಿದೆ. ಭೂಮಿ, ಆಸ್ತಿ ಖರೀದಿ, ಮಾರಾಟ ಹಾಗೂ ಕಟ್ಟಡ ನಿರ್ಮಾಣ ಸಾಮಗ್ರಿಗಳು, ಯಂತ್ರೋಪಕರಣಗಳು ಹಾಗೂ ಕೃಷಿ ಉತ್ಪನ್ನಗಳ ವ್ಯಾಪಾರಿಗಳಿಗೆ ಉತ್ತಮ ಅಂದಾಜು ವಿಶೇಷವಾಗಿ ದೊರೆಯಲಿದೆ. ಒಳ್ಳೆಯ ಶುಭ ಫಲಗಳು ದೊರಕಲಿದೆ. ಆರ್ಥಿಕ ಪರಿಸ್ಥಿತಿ ಆರ್ಥಿಕವಾಗಿ ಬಲಗೊಳ್ಳುವಂತಹ ಯೋಗಗಳಿದೆ. ಜಮೀನು, ಆಸ್ತಿ ಅಥವಾ ಹಳೆಯ ರೋಗಗಳಿಂದ ವಿಶೇಷವಾದಂತಹ ಒಂದು ಆರ್ಥಿಕವಾದಂತಹ ಹೂಡಿಕೆಗಳಿಂದ ಧನಾಗಮನವಾಗುವ ಯೋಗವಿದೆ. ಬಾಕಿ ಉಳಿದಿದ್ದಂತಹ ಹಣ, ಬರಬೇಕಾಗಿದ್ದಂತಹ ಹಣ ನಿಮ್ಮ ಕೈ ಸೇರುವಂತಹ ಒಂದು ಯೋಗಗಳು ನಿಮಗೆ ಕೂಡಿ ಬರಲಿದೆ. ಭದ್ರತೆಗಾಗಿ ಹಾಗೂ ಆಸ್ತಿ ಅಭಿವೃದ್ಧಿಗಾಗಿ ಹಣ ವಿನಿಯೋಗ ಮಾಡತಕ್ಕಂಥ ದಿನ. ಈ ದಿನ ಕುಟುಂಬದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರಬಹುದು. ಆದಷ್ಟು ಎಚ್ಚರಿಕೆ ಮಾಡಿಕೊಳ್ಳಿ. ನೆಮ್ಮದಿಯನ್ನು ಕಾಪಾಡಿಕೊಳ್ಳಿ. ಸಹೋದರ ಸಹೋದರಿಯರ ಮಧ್ಯೆ ಸಣ್ಣ ಪುಟ್ಟ ತೊಂದರೆಗಳು ಆಗತಕ್ಕಂಥದ್ದು
ಹಾಗೂ ದಾಂಪತ್ಯ ಜೀವನದಲ್ಲೂ ಪರಸ್ಪರ ಒಂದು ವೈಮನಸ್ಸುಗಳು ಬರತಕ್ಕಂಥದ್ದು, ಸಣ್ಣ ಪುಟ್ಟ ತೊಂದರೆಗಳಾಗತಕ್ಕಂಥದ್ದು ಆಗಲಿದೆ. ಆದಷ್ಟು ಎಚ್ಚರಿಕೆ ಮಾಡಿಕೊಳ್ಳಿ, ದೇವರ ಸ್ಮರಣೆಯನ್ನು ಮಾಡಿ. ಇನ್ನು ಆರೋಗ್ಯದ ವಿಚಾರದಲ್ಲಿ ಆರೋಗ್ಯ ಅತ್ಯುತ್ತಮವಾಗಿರಲಿದೆ. ದೈಹಿಕವಾಗಿ ಆಹಾರ ಚೈತನ್ಯ ಹಾಗೂ ಮಾನಸಿಕವಾಗಿ ನಿರಾಳತೆಯನ್ನು ಅನುಭವಿಸಲಿದ್ದೀರಿ. ದೈನಂದಿನ ಲಘು ಯೋಗ, ವ್ಯಾಯಾಮ ಹಾಗೂ ಪ್ರಾಣಾಯಾಮವು ನಿಮ್ಮ ದಿನವನ್ನು ಇನ್ನಷ್ಟು ಲವಲವಿಕೆಯಿಂದ ಇರುವಂತೆ ಮಾಡಲಿದೆ. ಕೃಷಿಕರಿಗೆ ಇಂದಿನ ದಿನ ಅತ್ಯಂತ ಯಶಸ್ವಿದಾಯಕ ದಿನ. ವಾಣಿಜ್ಯ ಬೆಳೆಗಳನ್ನು ಬೆಳೆಯುವ ರೈತರಿಗೆ ಹಾಗೂ ಹಣ್ಣು ತರಕಾರಿಗಳು, ನೀರಾವರಿ ಆಧಾರಿತ ಬೆಳೆಗಳನ್ನು ಬೆಳೆಯುವ ರೈತರಿಗೆ ಶುಭ ಫಲಗಳು ದೊರೆಯಲಿದೆ. ಒಳ್ಳೆಯ ಒಂದು ಯೋಗ ಭಾಗ್ಯಗಳನ್ನು ಪಡೆದುಕೊಳ್ಳುವಂತಹ ದಿನ. ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಕಲಿಕೆಯಲ್ಲಿ ದೃಢ ನಿಶ್ಚಯ ಮತ್ತು ಏಕಾಗ್ರತೆ ಇರಲಿದೆ. ತಾಂತ್ರಿಕ ಶಿಕ್ಷಣ, ವೈದ್ಯಕೀಯ ವಿಜ್ಞಾನ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸುತ್ತಿರುವ ವಿದ್ಯಾರ್ಥಿಗಳಿಗೆ ಶುಭ ಫಲವಾದಂತಹ ಯೋಗಗಳಿದೆ. ಅನಗತ್ಯ ಮಾತುಗಳಲ್ಲಿ ಅತಿಯಾದ ಕೋಪ ಬೇಡ. ಕಠಿಣತೆಯನ್ನು ಪ್ರದರ್ಶಿಸಬೇಡಿ. ಶಾಂತವಾಗಿ ವ್ಯವಹಾರವನ್ನು ಮಾಡಿಕೊಳ್ಳಿ. ಇನ್ನು ಈ ದಿನ ಸೋಮವಾರವಾದ್ದರಿಂದ ಕೆಂಪು ಬಣ್ಣದ ವಸ್ತ್ರಗಳನ್ನು ದಾನ ಮಾಡಿ, ಕೆಂಪು ಬಣ್ಣದ ಬಟ್ಟೆಯನ್ನು ದಾನ ಮಾಡಿ, ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು ಕನಿಷ್ಠ 28 ಬಾರಿ ಜಪ ಮಾಡಿ ಶುಭ ದೊರಕಲಿದೆ. ಇನ್ನು ಈ ದಿನದ ನಿಮ್ಮ ಶುಭ ಸಂಖ್ಯೆ 1, ಶುಭ ಬಣ್ಣ ಕೆಂಪು, ಶುಭ ಮಂತ್ರ ಓಂ ಮಂಗಲಾಯ ನಮಃ. ಶುಭವಾಗಲಿ. ಧನುಸ್ಸು ರಾಶಿ. ಧನುಸ್ಸು ರಾಶಿಯವರಿಗೆ ಇಂದು ಸೋಮವಾರದ ಗ್ರಹಗತಿಗಳು ಅತ್ಯಂತ ಭಾಗ್ಯದಾಯಕ, ಜ್ಞಾನವರ್ಧಕ ಹಾಗೂ ಯಶಸ್ವಿ ಫಲಗಳನ್ನು ನೀಡಲಿದೆ. ನಿಮ್ಮ ರಾಶಿಯಾಧಿಪತಿಯಾದ ಗುರು ಮತ್ತು ಚಂದ್ರದೇವನ ಒಂದು ಪ್ರಭಾವದಿಂದ ನಿಮ್ಮ ಯೋಜನೆಗಳು ಸಕಾರಾತ್ಮಕವಾಗಿದ್ದು ಮನಸ್ಸಿನಲ್ಲಿ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಚಿಂತನೆಗಳು ಹೆಚ್ಚಾಗುವಂತಹ ದಿನ. ವಾರದ ಆರಂಭದಲ್ಲಿ ಪ್ರಮುಖ ಕಾರ್ಯಗಳಲ್ಲಿ ಯಶಸ್ಸು ದೊರೆತು ನಿಮ್ಮ ನೆಮ್ಮದಿ ಒಳ್ಳೆಯದಾಗಿರಲಿದೆ. ಗೌರವ ಆಧಾರಗಳು ವೃದ್ಧಿಯಾಗತಕ್ಕಂಥ ಯೋಗವಿದೆ. ಕಚೇರಿಯಲ್ಲಿ ನಿಮ್ಮ ಅನುಭವ ಮತ್ತು ಕಾರ್ಯದಕ್ಷತೆಗೆ ಮೇಲಧಿಕಾರಿಗಳಿಂದ ಶ್ಲಾಘನೆ ಲಭಿಸಲಿದೆ. ದೂರದ ಪ್ರಯಾಣ ಅಥವಾ ಹೊಸ ಜವಾಬ್ದಾರಿಗಳು ಹೆಗಲೇರುವ ಸಾಧ್ಯತೆ ಇದೆ. ಶಿಕ್ಷಣ, ಆಡಳಿತ, ಕಾನೂನು, ಹಣಕಾಸು ಹಾಗೂ ಮಾರ್ಗದರ್ಶನ ಹಾಗೂ ಜ್ಞಾನಾಧಾರಿತ ವಲಯದಲ್ಲಿದ್ದವರಿಗೆ ಅತ್ಯಂತ ಯಶಸ್ವಿದಾಯಕ ದಿನ. ವ್ಯಾಪಾರಿಗಳಿಗೆ ನಿಮ್ಮ ವ್ಯವಹಾರದಲ್ಲಿ ನೂತನ ವಿಸ್ತರಣೆಗಳಿಗೆ ಸೂಕ್ತವಾದಂತಹ ದಿನ. ಪುಸ್ತಕಗಳು, ಶೈಕ್ಷಣಿಕ ಸಾಮಗ್ರಿಗಳು, ಧಾರ್ಮಿಕ ವಸ್ತುಗಳು, ಹಾಲಿನ ಉತ್ಪನ್ನಗಳು, ಕೃಷಿಯ ಉತ್ಪನ್ನಗಳು, ಹೋಟೆಲ್ ವ್ಯವಹಾರಿಗಳಿಗೂ ಆಕರ್ಷಕ ಧನಲಾಭದ ಯೋಗವಿದೆ. ಆರ್ಥಿಕ ಪರಿಸ್ಥಿತಿ ಅತ್ಯಂತ ಯೋಗವಿದೆ. ನಾನಾ ಮೂಲಗಳಿಂದ ವಿಶೇಷವಾಗಿ ಧಾರ್ಮಿಕ ಅಥವಾ ಶೈಕ್ಷಣಿಕ ಕಾರ್ಯಗಳಿಂದ ಈ ದಿನ ಹಳೆಯ ಹೂಡಿಕೆಗಳಿಂದಲೂ ಒಳ್ಳೆಯ ಒಂದು ಸಂಪತ್ತು ವೃದ್ಧಿಯಾಗತಕ್ಕಂಥ ಯೋಗವಿದೆ. ಕೌಟುಂಬಿಕ ಮಂಗಳ ಕಾರ್ಯಗಳು ಅಥವಾ ಭವಿಷ್ಯದ ಸುರಕ್ಷಿತ ಹೂಡಿಕೆಗಳಾಗಿ ಧನ ವಿನಿಯೋಗ ಮಾಡತಕ್ಕಂಥದ್ದು ಒಳ್ಳೆಯದು. ಕುಟುಂಬದಲ್ಲಿ ಹಿರಿಯರ ಆಶೀರ್ವಾದ ಮತ್ತು ಬೆಂಬಲ ನಿಮಗೆ ಸಂಪೂರ್ಣವಾಗಿ ಲಭಿಸಲಿದೆ. ಕೌಟುಂಬಿಕ ವಾತಾವರಣ ಶಾಂತಿಯುತ ಹಾಗೂ ಸಂತಸದಾಯಕವಾಗಿರಲಿದೆ. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಅನ್ಯೋನ್ಯತೆ ಮತ್ತು ಗೌರವ ದುಪ್ಪಟ್ಟಾಗಲಿದೆ. ಪ್ರೇಮಿಗಳಿಗೆ ಈ ದಿನವು ಸಂತೋಷಕರವಾಗಿದ್ದು ಮಧುರ ಸಂವಹನ ಇರಲಿದೆ. ಆರೋಗ್ಯವು ಅತ್ಯುತ್ತಮವಾಗಿರಲಿದೆ. ದೈಹಿಕವಾಗಿ ಚೈತನ್ಯ ಮತ್ತು ಮಾನಸಿಕವಾಗಿ ಅಪಾರ ಪ್ರಶಾಂತತೆಯನ್ನು ಅನುಭವಿಸಲಿದ್ದೀರಿ. ದೈನಂದಿನ ಧ್ಯಾನ, ಪ್ರಾಣಾಯಾಮ ಹಾಗೂ ಸಾತ್ವಿಕ ಆಹಾರ ಸೇವನೆಯು ನಿಮ್ಮ ತೇಜಸ್ಸನ್ನು ಹೆಚ್ಚಿಸಲಿದೆ. ಕೃಷಿ ಮತ್ತು ತೋಟಗಾರಿಕೆ ಕೃಷಿಕರಿಗೆ ಇಂದಿನ ದಿನ ಅನುಕೂಲಕರವಾಗಿರಲಿದೆ. ವಾಣಿಜ್ಯ ಬೆಳೆಗಳು, ಧಾನ್ಯಗಳು, ಹಣ್ಣು ಹಾಗೂ ತೋಟಗಾರಿಕೆಗೆ ಬೆಳೆಗಳನ್ನು ಬೆಳೆಯತಕ್ಕಂಥ ರೈತರಿಗೆ ಮಾರುಕಟ್ಟೆಯಲ್ಲಿ ಒಳ್ಳೆಯ ಧಾರಣೆ ದೊರೆಯಲಿದೆ. ಒಳ್ಳೆಯ ಬೆಳೆ ಪದ್ಧತಿಗೆ ದಿನ ಸೂಕ್ತವಾದಂತಹ ಯೋಗಗಳನ್ನು ಕೊಡಲಿದೆ. ವಿದ್ಯಾರ್ಥಿಗಳಿಗೆ ಕಲಿಕೆಯಲ್ಲಿ ಅತ್ಯುತ್ತಮ ಶ್ರದ್ಧೆ ಹಾಗೂ ಗ್ರಹಣ ಶಕ್ತಿ ಇರತಕ್ಕಂಥ ದಿನ. ಉನ್ನತ ಶಿಕ್ಷಣ, ಕಾನೂನು, ಮ್ಯಾನೇಜ್ಮೆಂಟ್ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ಮಾಡುವ ವಿದ್ಯಾರ್ಥಿಗಳಿಗೆ ಶುಭ ಫಲಗಳು ದೊರಕಲಿದೆ. ಈ ದಿನ ನೀವು ಇತರರಿಗೆ ನೀಡುವ ಉಚಿತ ಸಲಹೆಗಳಲ್ಲಿ ಮಿತಿ ಇರುವುದು ಒಳ್ಳೆಯದು. ನಿಮ್ಮ ಕೆಲಸಕ್ಕೆ ಮೊದಲ ಆದ್ಯತೆಯನ್ನು ನೀಡಿ. ಈ ದಿನ ಸೋಮವಾರವಾದ್ದರಿಂದ ಈಶ್ವರ ದೇವರ ಆರಾಧನೆ ಹಾಗೂ ದೇವಿಯ ಆರಾಧನೆಯನ್ನು ಸಹಿತ ಮಾಡಿಕೊಳ್ಳಿ. ನಿಮ್ಮ ಇಷ್ಟ ದೇವರನ್ನು, ಕುಲದೇವರನ್ನು ಸ್ಮರಣೆ ಮಾಡಿ ಹಾಗೂ ವಿಶೇಷವಾಗಿ ನಿಮ್ಮ ಹಿರಿಯರ ಸಲಹೆ ಸೂಚನೆಗಳನ್ನು ಪಡೆದುಕೊಂಡಲ್ಲಿ ಶುಭ ಫಲಗಳು ದೊರಕಲಿದೆ. ನಿಮ್ಮ ಶುಭ ಸಂಖ್ಯೆ 3,
ಶುಭ ಬಣ್ಣ ಕೇಸರಿ, ಶುಭ ಮಂತ್ರ ಓಂ ಬೃಹಸ್ಪತಯೇ ನಮಃ. ಶುಭವಾಗಲಿ. ಮಕರ ರಾಶಿ. ಮಕರ ರಾಶಿಯವರಿಗೆ ಇಂದು ಸೋಮವಾರದ ಗ್ರಹಗತಿಗಳು ಅತ್ಯಂತ ಸಮಾಧಾನಕರ, ನಿಷ್ಠಾವಂತ ಹಾಗೂ ಶ್ರಮಕ್ಕೆ ತಕ್ಕ ಫಲ ನೀಡುವ ದಿನವಾಗಿದೆ. ನಿಮ್ಮ ರಾಶ್ಯಾಧಿಪತಿ ಶನಿದೇವ ಮತ್ತು ಚಂದ್ರನ ಒಂದು ಪ್ರಭಾವದಿಂದ ಈ ದಿನ ಗಂಭೀರತೆ ಇರಲಿದೆ. ವಾರದ ಆರಂಭದಲ್ಲಿ ನಿಮ್ಮ ಯೋಜನಾಬದ್ಧ ನಡೆಗಳಿಂದ ದೀರ್ಘಕಾಲದಿಂದ ಬಾಕಿ ಉಳಿದಿದ್ದಂತಹ ಕಠಿಣ ಕೆಲವು ಕೆಲಸಗಳನ್ನು ನೀವು ಯಶಸ್ವಿಯಾಗಿ ಪೂರ್ಣಗೊಳಿಸುವಂತಹ ದಿನ. ಸಮಾಜದಲ್ಲಿ ನಿಮ್ಮ ಒಂದು ಗೌರವ ಹಾಗೂ ನಡವಳಿಕೆಗೆ ಮೆಚ್ಚುಗೆ ಲಭಿಸುವಂತಹ ದಿನ. ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ, ಕಾರ್ಯಕ್ಷೇತ್ರದಲ್ಲೂ ನಿಮ್ಮ ಕಠಿಣ ಶ್ರಮ ಹಾಗೂ ದಕ್ಷತೆಗೆ ಹಿರಿಯ ಅಧಿಕಾರಿಗಳಿಂದ ಒಳ್ಳೆಯ ಬೆಂಬಲ ದೊರೆಯಲಿದೆ. ಹೊಸ ಜವಾಬ್ದಾರಿಗಳು ಅಥವಾ ಯೋಜನೆಗಳ ಮೇಲ್ವಿಚಾರಣೆ ಮತ್ತು ನಿಮ್ಮ ಕೆಲಸ ಕಾರ್ಯಗಳು ಹೆಚ್ಚು ಯೋಜನಾಬದ್ಧವಾಗಿರಲಿದೆ. ಆಡಳಿತ, ಸರ್ಕಾರಿ ವಲಯ, ಇಂಜಿನಿಯರಿಂಗ್, ಗಣಿ, ರಿಯಲ್ ಎಸ್ಟೇಟ್ ಹಾಗೂ ನಿರ್ಮಾಣ ಕ್ಷೇತ್ರದಲ್ಲಿರ್ತಕ್ಕಂಥವರಿಗೆ ಅತ್ಯಂತ ಅನುಕೂಲಕರವಾದಂತಹ ದಿನ. ಈ ದಿನ ವ್ಯವಹಾರದಲ್ಲಿ ಸ್ಥಿರ ಪ್ರಗತಿ ಹಾಗೂ ತೃಪ್ತಿಕರ ಲಾಭ ಕಂಡುಬರಲಿದೆ. ಯಂತ್ರೋಪಕರಣಗಳು, ಕೃಷಿ ಸಾಮಗ್ರಿಗಳು, ಕಟ್ಟಡ ನಿರ್ಮಾಣ ವಸ್ತುಗಳು, ಇಂಧನ ಹಾಗೂ ಲೋಹಕ್ಕೆ ಸಂಬಂಧಿಸಿದ ವ್ಯಾಪಾರಿಗಳಿಗೆ ಆಕರ್ಷಕ ಧನ ಲಾಭದ ಯೋಗವಿದೆ. ಈ ದಿನ ನಿಮ್ಮ ಆರ್ಥಿಕ ಪರಿಸ್ಥಿತಿ ಬಲವಾಗಿರಲಿದೆ. ಅನಗತ್ಯ ಖರ್ಚುಗಳಿಗೆ ಕಡಿವಾಣ ಬಿದ್ದು ಉಳಿತಾಯ ಯೋಜನೆಗಳಲ್ಲಿ ಪ್ರಗತಿ ಕಂಡುಬರಲಿದೆ. ಹಳೆಯ ಹೂಡಿಕೆಗಳು ಅಥವಾ ಆಸ್ತಿ ಸಂಬಂಧಿತ ವ್ಯವಹಾರಗಳಿಂದ ಧನಾಗಮನವಾಗುವ ಯೋಗವಿದೆ. ದೀರ್ಘಕಾಲದ ಭವಿಷ್ಯದ ಯೋಜನೆಗಳಿಗೆ ಧನ ವಿನಿಯೋಗ ಮಾಡುವಂತಹ ದಿನ. ಕುಟುಂಬದಲ್ಲಿ ಶಾಂತಿ ಹಾಗೂ ನೆಮ್ಮದಿಯ ವಾತಾವರಣವಿರತಕ್ಕಂಥ ದಿನ. ಹಿರಿಯರ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರಲಿದ್ದು ಅವರ ಪ್ರೀತಿ ಹಾಗೂ ಆಶೀರ್ವಾದ ನಿಮಗೆ ದೊರೆಯಲಿದೆ. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಗೌರವ ಹಾಗೂ ನಂಬಿಕೆ ಹೆಚ್ಚಾಗಲಿದೆ. ಪ್ರೇಮಿಗಳಿಗೆ ಈ ದಿನ ಸೌಹಾರ್ದಯುತವಾಗಿದ್ದು ಪ್ರಬುದ್ಧ ಆಲೋಚನೆಗಳನ್ನು ಹಂಚಿಕೊಳ್ಳಲಿದ್ದೀರಿ. ಆರೋಗ್ಯವು ಸಾಮಾನ್ಯವಾಗಿ ಉತ್ತಮವಾಗಿರಲಿದೆ. ದೈಹಿಕವಾಗಿ ಶ್ರಮ ವಹಿಸಿದರೂ ಮಾನಸಿಕವಾಗಿ ನಿರಾಳತೆಯನ್ನು ಅನುಭವಿಸಲಿದ್ದೀರಿ. ಮೂಳೆ ಅಥವಾ ಕೀಲುಗಳ ಆರೋಗ್ಯಕ್ಕಾಗಿ ನಿಯಮಿತ ಲಘು ವ್ಯಾಯಾಮ ಹಾಗೂ ಪ್ರಾಣಾಯಾಮ ಮಾಡುವುದು ಉತ್ತಮ. ಈ ದಿನ ಕೃಷಿಕರಿಗೆ ಇಂದಿನ ದಿನ ಶ್ರಮಕ್ಕೆ ತಕ್ಕ ಶುಭ ಫಲ ನೀಡಲಿದೆ. ದೀರ್ಘಾವಧಿ ಬೆಳೆಗಳು, ಧಾನ್ಯಗಳು, ತೋಟಗಾರಿಕೆ ಹಾಗೂ ಭೂಮಿ ಅಭಿವೃದ್ಧಿ ಕಾಮಗಾರಿಗಳಲ್ಲಿ ನಿರತರಾಗಿರುವ ರೈತರಿಗೆ ಉತ್ತಮ ಆದಾಯ ಸಿಗಲಿದೆ. ಜಮೀನಿನ ಮೂಲ ಸೌಕರ್ಯ ವೃದ್ಧಿಗೆ ದಿನ ಪೂರಕವಾಗಿರಲಿದೆ. ವಿದ್ಯಾರ್ಥಿಗಳಿಗೆ ಕಲಿಕೆಯಲ್ಲಿ ಗಂಭೀರತೆ ಮತ್ತು ಶ್ರದ್ಧೆ ಹೆಚ್ಚಾಗಲಿದೆ. ಎಂಜಿನಿಯರಿಂಗ್, ತಾಂತ್ರಿಕ ವಿಷಯಗಳು, ಕಾನೂನು ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ಮಾಡತಕ್ಕಂಥ ಮಕರ ರಾಶಿಯ ವಿದ್ಯಾರ್ಥಿಗಳಿಗೆ ಉತ್ತಮ ಪ್ರಗತಿ ಕಾಣುವಂತಹ ದಿನ. ಈ ದಿನ ನೀವು ಅತಿಯಾದ ಕೆಲಸದ ಒತ್ತಡ, ನಿರಾಸಕ್ತಿ ವಹಿಸಬೇಡಿ. ಕೆಲವು ಸೂಕ್ತ ವಿಶ್ರಾಂತಿಗೆ ಆದ್ಯತೆಯನ್ನು ನೀಡುವುದು ಒಳ್ಳೆಯದು. ಇಂದು ಸೋಮವಾರವಾದ್ದರಿಂದ ವಿಶೇಷವಾಗಿ ಒಂದು ಈಶ್ವರ ದೇವರ ಆರಾಧನೆ, ಸೂರ್ಯನಾರಾಯಣ ದೇವರನ್ನು ಸಹಿತ ಸ್ಮರಣೆ ಮಾಡಿ ಸೂರ್ಯ ದೇವರಿಗೆ ಅರ್ಘ್ಯವನ್ನು ನೀಡಿ ಈಶ್ವರ ದೇವರಿಗೆ ಬಿಲ್ಲೋಪತ್ರೆಯನ್ನು ಸಮರ್ಪಣೆ ಮಾಡಿ. ನಿಮ್ಮ ಈ ದಿನದ ಶುಭ ಸಂಖ್ಯೆ 5, ಶುಭ ಬಣ್ಣ ಬಿಳಿಯ ಬಣ್ಣ, ಶುಭ ಮಂತ್ರ ಓಂ ಶನೀಶ್ಚರಾಯ ನಮಃ. ಸ್ನೇಹಿತರೆ, ಶುಭವಾಗಲಿ. ಕುಂಭರಾಶಿ. ಕುಂಭರಾಶಿಯವರಿಗೆ ಇಂದು ಸೋಮವಾರದ ಗ್ರಹಗತಿಗಳು ಅತ್ಯಂತ ಸೃಜನಶೀಲ, ನೂತನ ಆಲೋಚನೆಗಳಿಂದ ಕೂಡಿದ ಹಾಗೂ ಪ್ರಗತಿದಾಯಕ ದಿನ. ರಾಶ್ಯಾಧಿಪತಿ ಶನಿದೇವ ಮತ್ತು ಚಂದ್ರನ ಶುಭ ಪ್ರಭಾವದಿಂದ ಯೋಚನಾ ಶಕ್ತಿ ವಿಸ್ತಾರಗೊಳ್ಳಲಿದ್ದು ನವೀನ ತಂತ್ರಗಳ ಮೂಲಕ ಪ್ರಮುಖ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವಂತಹ ದಿನ. ವಾರದ ಪ್ರಾರಂಭದಲ್ಲಿ ನೂತನ ಅವಕಾಶಗಳು ನಿಮಗೆ ಒದಗಿ ಬರಲಿದೆ. ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಸ್ವತಂತ್ರ ಯೋಚನೆ ಹಾಗೂ ಹೊಸ ಆಲೋಚನೆಗಳಿಗೆ ಸಹೋದ್ಯೋಗಿಗಳು ಮತ್ತು ಮೇಲಧಿಕಾರಿಗಳಿಂದ ಒಳ್ಳೆಯ ಬೆಂಬಲ ದೊರೆಯಲಿದೆ. ತಂತ್ರಜ್ಞಾನ, ಐಟಿ, ಸಾಫ್ಟ್ವೇರ್, ಸಂಶೋಧನೆ, ಸಾಮಾಜಿಕ ಕ್ಷೇತ್ರ ಹಾಗೂ ಹೊಸ ಯೋಜನೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರತಕ್ಕಂಥವರಿಗೆ ಅತ್ಯಂತ ಯಶಸ್ವಿದಾಯಕ ದಿನ. ವ್ಯವಹಾರದಲ್ಲಿ ನೂತನ ಗ್ರಾಹಕರ ಸಂಪರ್ಕ ಬೆಳೆಯಲಿದ್ದು ಭರ್ಜರಿ ಲಾಭದಾಯಕ ವಹಿವಾಟು ನಡೆಯಲಿದೆ. ಡಿಜಿಟಲ್ ಮಾರ್ಕೆಟಿಂಗ್, ಎಲೆಕ್ಟ್ರಾನಿಕ್ಸ್, ಯಂತ್ರೋಪಕರಣಗಳು, ಆನ್ಲೈನ್ ವಹಿವಾಟು, ಸೇವಾ ವಲಯದ ವ್ಯಾಪಾರಿಗಳಿಗೂ ಭರ್ಜರಿ ಪ್ರಗತಿ ಕಂಡು ಬರತಕ್ಕಂಥ ದಿನ. ವಿಶೇಷವಾಗಿ ಈ ದಿನ ಆರ್ಥಿಕ ಪರಿಸ್ಥಿತಿ ಅತ್ಯಂತ ಸಮಾಧಾನಕರವಾಗಿರಲಿದೆ. ನೂತನ ಹೂಡಿಕೆಗಳ ಮೂಲಕ ಅಥವಾ
ಸಾಲವಾಗಿ ನೀಡಿದ್ದ ಹಣ ಮರಳಿ ಬರುವುದರಿಂದ ಧನಾಗಮನವಾಗಲಿದೆ. ಸಾಮಾಜಿಕ ಕಾರ್ಯಗಳು, ತಾಂತ್ರಿಕ ಉಪಕರಣಗಳು ಹಾಗೂ ಭವಿಷ್ಯದ ಸುರಕ್ಷಿತ ಯೋಜನೆಗಳಿಗಾಗಿ ಧನ ವಿನಿಯೋಗ ಮಾಡಲಿದ್ದೀರಿ. ಕುಟುಂಬದಲ್ಲಿ ಸೌಹಾರ್ದಯುತ ಹಾಗೂ ಸಂತಸದ ವಾತಾವರಣವಿರಲಿದೆ. ರಕ್ತ ಸಂಬಂಧಿಕರು, ಸ್ನೇಹಿತರ ಜೊತೆಗಿನ ಬಾಂಧವ್ಯ ಇದನ್ನು ಗಟ್ಟಿಗೊಳ್ಳುವಂತಹ ದಿನ. ನಿಮ್ಮ ದಾಂಪತ್ಯ ಜೀವನದಲ್ಲಿ ಪರಸ್ಪರ ಅನ್ಯೋನ್ಯತೆ ಮತ್ತು ಗೌರವ ಕಾಯ್ದುಕೊಳ್ಳಲಿದ್ದೀರಿ. ಪ್ರೇಮಿಗಳಿಗೆ ಈ ದಿನವು ಸೌಹಾರ್ದಯುತವಾಗಿದ್ದು ಪ್ರೀತಿಯಲ್ಲಿ ಹೊಸ ಭರವಸೆಗಳು ಮೂಡುವಂತಹ ದಿನ. ಆರೋಗ್ಯವು ಅತ್ಯುತ್ತಮವಾಗಿರಲಿದೆ. ಶಾರೀರಿಕವಾಗಿ ಚೈತನ್ಯ ಮತ್ತು ಮಾನಸಿಕವಾಗಿ ನಿರಾಳತೆಯನ್ನು ಅನುಭವಿಸಲಿದ್ದೀರಿ. ದೈನಂದಿನ ಲಘು ವ್ಯಾಯಾಮ ಹಾಗೂ ಪ್ರಕೃತಿಯ ಮಡಿಲಿನಲ್ಲಿ ಸಮಯ ಕಳೆಯುವುದು ನಿಮ್ಮ ಪ್ರಸನ್ನತೆಯನ್ನು ಹೆಚ್ಚಿಸಲಿದೆ. ಕೃಷಿಕರಿಗೆ ಇಂದಿನ ದಿನ ಅನುಕೂಲಕರವಾಗಿದ್ದು ನೂತನ ತಂತ್ರಜ್ಞಾನ ಆಧಾರಿತ ಕೃಷಿ, ವಾಣಿಜ್ಯ ಬೆಳೆಗಳು ಹಾಗೂ ನೀರಾವರಿ ಆಧಾರಿತ ಬೆಳೆಗಳನ್ನು ಬೆಳೆಯುವ ರೈತರಿಗೆ ಮಾರುಕಟ್ಟೆಯಲ್ಲಿ ಉತ್ತಮ ಧಾರಣೆ ದೊರೆಯುವಂತಹ ದಿನ. ವಿಶೇಷವಾಗಿ ಜಮೀನಿನ ಸೌಕರ್ಯ ವೃದ್ಧಿಗೆ ದಿನ ಪೂರಕವಾಗಿರಲಿದೆ. ವಿದ್ಯಾರ್ಥಿಗಳಿಗೆ ಅಭ್ಯಾಸದಲ್ಲಿ ಏಕಾಗ್ರತೆ ಹಾಗೂ ನೂತನ ವಿಚಾರಗಳನ್ನು ಕಲಿಯುವ ಆಸಕ್ತಿ ಹೆಚ್ಚಾಗುವಂತಹ ದಿನ. ಸೈನ್ಸ್, ಕಂಪ್ಯೂಟರ್ ಸೈನ್ಸ್ ಹಾಗೂ ರಿಸರ್ಚ್ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ಮಾಡುವ ವಿದ್ಯಾರ್ಥಿಗಳಿಗೆ, ಕುಂಭರಾಶಿಯವರಿಗೆ ಶಿಕ್ಷಣದಲ್ಲಿ ಉತ್ತಮ ಪ್ರಗತಿ ಕಾಣುವಂತಹ ದಿನ. ನಿಮ್ಮ ಈ ದಿನ ನೂತನ ಆಲೋಚನೆಗಳು ಹಾಗೂ ಸೃಜನಶೀಲತೆಯನ್ನು ವಾರದ ಒಂದು ಪ್ರಮುಖ ವಿಶೇಷವಾದಂತಹ ಯೋಜನೆಗಳ ಯಶಸ್ವಿಗಾಗಿ ಬಳಸಿಕೊಳ್ಳುವುದು ಒಳ್ಳೆಯದು. ಈ ದಿನ ಅತಿಯಾದ ಆತುರ ಅಥವಾ ಅನಗತ್ಯ ತಲೆಯನ್ನು ಯಾವ ವಿಚಾರದಲ್ಲೂ ತೋರಿಸಬೇಡಿ. ಎಚ್ಚರಿಕೆಯನ್ನು ತಂದುಕೊಳ್ಳಿ. ಸೋಮವಾರವಾದ್ದರಿಂದ ಶಿವಲಿಂಗಕ್ಕೆ ಜಲಾಭಿಷೇಕ, ಕ್ಷೀರಾಭಿಷೇಕವನ್ನು ಮಾಡಿಸಿ ಬಿಲ್ವಪತ್ರೆಯನ್ನು ಸಮರ್ಪಣೆ ಮಾಡಿ. ಈ ದಿನದ ನಿಮ್ಮ ಶುಭ ಸಂಖ್ಯೆ 8, ಶುಭ ಬಣ್ಣ ಹಳದಿ ಬಣ್ಣ, ಶುಭ ಮಂತ್ರ ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು 28 ಬಾರಿ ಜಪ ಮಾಡಿ. ಈ ದಿನ ನಿಮಗೆ ಶುಭವಾಗಲಿ. ಇನ್ನು ಮೀನರಾಶಿ. ಮೀನ ರಾಶಿಯವರಿಗೆ ಇಂದು ಸೋಮವಾರದ ಗ್ರಹಗತಿಗಳು ಅತ್ಯಂತ ಶುಭಕರ ಹಾಗೂ ಆಧ್ಯಾತ್ಮಿಕ ಮತ್ತು ಮಾನಸಿಕ ನೆಮ್ಮದಿಯನ್ನು ತಂದುಕೊಡುವಂತಹ ದಿನವಾಗಲಿದೆ. ರಾಶಿಯಾಧಿಪತಿ ಗುರು ಮತ್ತು ನಿಮ್ಮ ಚಂದ್ರದೇವನ ಒಂದು ಪೂರ್ಣ ಅನುಗ್ರಹದಿಂದಾಗಿ ನಿಮ್ಮ ಕೆಲವು ಆಲೋಚನೆಗಳು ಸಾತ್ವಿಕ ಹಾಗೂ ಪ್ರಶಾಂತವಾಗಿರಲಿವೆ. ವಾರದ ಆರಂಭದಲ್ಲಿ ನಿಮ್ಮ ಸೃಜನಶೀಲತೆ ಮತ್ತು ಅಂತಃಪ್ರಜ್ಞೆಯಿಂದ ಸಂಕೀರ್ಣ ಕಾರ್ಯಗಳನ್ನು ಸುಲಭವಾಗಿ ಪೂರ್ಣಗೊಳಿಸಲಿದ್ದೀರಿ. ಸಮಾಜದಲ್ಲಿ ನಿಮ್ಮ ನಮ್ರತೆ ಹಾಗೂ ಗೌರವ ಇದನ್ನ ಹೆಚ್ಚಾಗತಕ್ಕಂತಹ ದಿನ. ಈ ದಿನ ಉದ್ಯೋಗಿಗಳಿಗೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ವಾತಾವರಣವು ಶಾಂತಿಯುತ ಹಾಗೂ ಪೂರಕವಾಗಿರಲಿದೆ. ನಿಮ್ಮ ಶಾಂತ ನಡವಳಿಕೆ ಹಾಗೂ ಕೌಶಲ್ಯಗಳಿಗೆ ಮೇಲಧಿಕಾರಿಗಳಿಂದ ಮೆಚ್ಚುಗೆ ದೊರೆಯಲಿದೆ. ವೈದ್ಯಕೀಯ, ಶಿಕ್ಷಣ, ಕಲಾತ್ಮಕ ಕ್ಷೇತ್ರದಲ್ಲಿರತಕ್ಕಂಥವರಿಗೂ ಹಾಗೂ ಸೇವಾ ಸಂಸ್ಥೆಗಳು, ಕೌನ್ಸೆಲಿಂಗ್ ಹಾಗೂ ಜಲ ಸಂಬಂಧಿತ ರಂಗದಲ್ಲಿರತಕ್ಕಂಥವರಿಗೆ ಶುಭಕರವಾದಂತಹ ದಿನ. ಶುಭ ಯೋಗ ಭಾಗ್ಯಗಳು ಪ್ರಾಪ್ತಿಯಾಗತಕ್ಕಂತಹ ದಿನ. ಇನ್ನು ವ್ಯಾಪಾರಿಗಳಿಗೆ ಈ ದಿನ ನಿಮ್ಮ ಉದ್ಯಮದಲ್ಲಿ ಸಮಾಧಾನಕರ ಪ್ರಗತಿ ಹಾಗೂ ಉತ್ತಮ ಲಾಭ ಕಂಡುಬರತಕ್ಕಂತಹ ದಿನ. ಹಾಲಿನ ಉತ್ಪನ್ನಗಳು, ಕೃಷಿ, ಪೂಜಾ ಸಾಮಗ್ರಿಗಳು, ಔಷಧಿಗಳು, ಸೌಂದರ್ಯವರ್ಧಕಗಳು ಹಾಗೂ ನೀರಾವರಿ ಆಧಾರಿತ ಸರಕುಗಳ ವ್ಯಾಪಾರಿಗಳಿಗೆ ಆಕರ್ಷಕ ಧನ ಲಾಭ ಸಿಗತಕ್ಕಂಥ ಯೋಗವಿದೆ. ಆರ್ಥಿಕ ಪರಿಸ್ಥಿತಿ ಬಲವಾಗಿರತಕ್ಕಂಥ ದಿನ. ನಾನಾ ಮೂಲಗಳಿಂದ ವಿಶೇಷವಾಗಿ ಹಳೆಯ ಹೂಡಿಕೆಗಳು ಅಥವಾ ಧಾರ್ಮಿಕ ಕೆಲಸಗಳ ಮೂಲಕ ಧನಾಗಮನವಾಗುವ ಯೋಗವಿದೆ. ಕುಟುಂಬದ ಕ್ಷೇಮಾಭಿವೃದ್ಧಿ, ಧಾರ್ಮಿಕ ಕಾರ್ಯಕ್ರಮಗಳು ಅಥವಾ ಭವಿಷ್ಯದ ಸುರಕ್ಷಿತ ಉಳಿತಾಯ ಯೋಜನೆಗಳಿಗೆ ಈ ದಿನ ಹಣ ವಿನಿಯೋಗ ಮಾಡತಕ್ಕಂಥ ದಿನ. ಕುಟುಂಬದಲ್ಲಿ ಹರ್ಷದಾಯಕ ಹಾಗೂ ಆಹ್ಲಾದಕರ ವಾತಾವರಣವಿರತಕ್ಕಂಥ ಯೋಗವಿದೆ. ತಾಯಿಯವರ ಸಂಪೂರ್ಣ ಬೆಂಬಲ ಹಾಗೂ ಹಿರಿಯರ ಆಶೀರ್ವಾದ ಲಭಿಸತಕ್ಕಂಥ ದಿನ. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಅನ್ಯೋನ್ಯತೆ ಮತ್ತು ಪ್ರೀತಿ ದುಪ್ಪಟ್ಟಾಗತಕ್ಕಂಥ ಯೋಗವಿದೆ. ಪ್ರೇಮಿಗಳಿಗೆ ಈ ದಿನ ಸೌಂದರ್ಯಯುತವಾಗಿದ್ದು ಮಧುರ ಭಾವನೆಗಳನ್ನು ಕಳೆಯುವಂತಹ ಒಂದು ಯೋಗ ನಿಮಗೆ ಪ್ರಾಪ್ತಿಯಾಗಲಿದೆ. ಈ ದಿನ ಆರೋಗ್ಯವು ಅತ್ಯುತ್ತಮವಾಗಿರಲಿದೆ. ದೈಹಿಕವಾಗಿ ಲವಲವಿಕೆ ಮತ್ತು ಮಾನಸಿಕವಾಗಿ ಅಪಾರ ಪ್ರಶಾಂತತೆಯನ್ನು ಅನುಭವಿಸಲಿದ್ದೀರಿ. ದೈನಂದಿನ ಧ್ಯಾನ, ಪ್ರಾಣಾಯಾಮ ಹಾಗೂ ಸಾತ್ವಿಕ ಆಹಾರ ಸೇವನೆಯು ನಿಮ್ಮ ತೇಜಸ್ಸನ್ನು ಇಮ್ಮಡಿಗೊಳಿಸಲಿದೆ. ಕೃಷಿಕರಿಗೆ ಇಂದಿನ ದಿನ ಅತ್ಯಂತ ಯಶಸ್ವಿದಾಯಕ ದಿನ. ನೀರಾವರಿ ಆಧಾರಿತ ಬೆಳೆಗಳು, ಹೂವು, ಹಣ್ಣು ಹಾಗೂ ತರಕಾರಿ ಬೆಳೆಯತಕ್ಕಂಥ ರೈತರಿಗೆ
ಮಾರುಕಟ್ಟೆಯಲ್ಲಿ ಭರ್ಜರಿ ಧಾರಣೆ ಸಿಗುವಂತಹ ಯೋಗವಿದೆ. ಹೈನುಗಾರಿಕೆ ಮತ್ತು ಮೀನುಗಾರಿಕೆ ಮಾಡುವವರಿಗೆ ವಿಶೇಷವಾದಂತಹ ಲಾಭ ದೊರೆಯುವಂತಹ ದಿನ. ವಿದ್ಯಾರ್ಥಿಗಳಿಗೆ ಕಲಿಕೆಯಲ್ಲಿ ಅತ್ಯುತ್ತಮ ಏಕಾಗ್ರತೆ ಹಾಗೂ ಆಸಕ್ತಿ ಇರತಕ್ಕಂತಹ ದಿನ. ಕಲೆ, ಸಂಗೀತ, ವೈದ್ಯಕೀಯ ಹಾಗೂ ದೇವಶಾಸ್ತ್ರ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ಮಾಡತಕ್ಕಂತಹ ಮೀನ ರಾಶಿಯ ವಿದ್ಯಾರ್ಥಿಗಳಿಗೆ ಅಭ್ಯಾಸದಲ್ಲಿ ಒಳ್ಳೆಯ ಒಂದು ಶುಭ ಫಲಗಳು ಹಾಗೂ ಮುಂಚೂಣಿಯಲ್ಲಿ ಇರತಕ್ಕಂಥ ಯೋಗಗಳು ಪ್ರಾಪ್ತಿಯಾಗಲಿದೆ. ಇನ್ನು ಈ ದಿನ ವಿಶೇಷವಾಗಿ ನೀವು ಯಾವುದೇ ಕೆಲಸ ಕಾರ್ಯಗಳಿಗೆ ಅತಿಯಾದಂತಹ ಭಾವುಕತೆಯಿಂದ ತೊಡಗಿಕೊಳ್ಳದೆ ಎಚ್ಚರಿಕೆಯಿಂದ ಮುಂದುವರಿಯಿರಿ. ಇನ್ನು ಈ ದಿನ ಶಿವಲಿಂಗಕ್ಕೆ ಹಾಲಿನ ಅಭಿಷೇಕ, ಕ್ಷೀರಾಭಿಷೇಕ ಹಾಗೂ ಜಲಾಭಿಷೇಕವನ್ನು ಮಾಡಿ ಮತ್ತು ನಿಮ್ಮ ಇಷ್ಟ ದೇವರ, ಕುಲದೇವರ ಸ್ಮರಣೆಯನ್ನು ಮಾಡಿಕೊಳ್ಳಿ, ದೇವತಾ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಇನ್ನು ಈ ದಿನದ ನಿಮ್ಮ ಶುಭ ಸಂಖ್ಯೆ 3, ಶುಭ ಬಣ್ಣ ಹಳದಿ, ಶುಭ ಮಂತ್ರ ಓಂ ಬೃಹಸ್ಪತಯೇ ನಮಃ. ಸ್ನೇಹಿತರೆ, ವಿಡಿಯೋ ಇಷ್ಟವಾಗಿದ್ದಲ್ಲಿ ಪ್ರತಿನಿತ್ಯದ ದಿನ ಭವಿಷ್ಯದ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಶೇರ್ ಮಾಡಿ, ಲೈಕ್ ಮಾಡಿ. ಎಲ್ಲರಿಗೂ ಈ ದಿನ ಭಗವಂತ ಶುಭ ಫಲಗಳನ್ನು ಅನುಗ್ರಹಿಸಲಿ ಎಂದು ಸ್ಮರಣೆಯನ್ನು ಮಾಡುತ್ತಾ ವಿಡಿಯೋವನ್ನು ಮುಕ್ತಾಯ ಮಾಡುತ್ತಿದ್ದೇನೆ. ಶುಭವಾಗಲಿ. ಧನ್ಯವಾದಗಳು.